ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ EVSಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಈಗಿದೆ, ಅಯೋಡಿನ್ ಸೊಲ್ಯೂಷನ್ ಟರ್ನ್ಸ್ ಫುಡ್ ವಿತ್ ಡ್ಯಾಶ್ ಟು ಬ್ಲೂ ಬ್ಲ್ಯಾಕ್ ಕಲರ್ ಅಂತ ಕೊಟ್ಟಿದ್ದಾರೆ. ಅಯೋಡಿನ್ ದ್ರಾವಣ ಪರೀಕ್ಷೆಯು ಯಾವ ಆಹಾರವನ್ನು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿಸುತ್ತದೆ? ನೀಲಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಿಸುತ್ತದೆ. ಆಪ್ಷನ್ ಕೊಟ್ಟಿದ್ದಾರೆ, ಕಾರ್ಬೋಹೈಡ್ರೇಟ್ಸು, ಪಿಸ್ಟಾ, ಪ್ರೋಟೀನ್ ಮತ್ತು ಸಕ್ಕರೆ. ಫ್ರೆಂಡ್ಸ್, ಇಲ್ಲಿ ಅಯೋಡಿನ್ ದ್ರಾವಣ ಪರೀಕ್ಷೆ ಅಂತಕ್ಕಂಥದ್ದು ಏನಕ್ಕೆ ಮಾಡ್ತಾರೆ ಅಂತ ಹೇಳಿದರೆ, ಈ ಒಂದು ಕಾರ್ಬೋಹೈಡ್ರೇಟ್ಸಲ್ಲಿ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ಸ್, ಮೇಯ್ನಾಗಿ ಕಾರ್ಬೋಹೈಡ್ರೇಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಪರೀಕ್ಷೆ ಆಗಿರುತ್ತೆ. ಸೊ ಅದರಲ್ಲಿ ಎರಡು ಬರುತ್ತೆ, ಅಯೋಡಿನ್ ದ್ರಾವಣ ಪರೀಕ್ಷೆ ಮತ್ತು ಇನ್ನೊಂದು ಗ್ಲೂಕೋಸ್ ಟೆಸ್ಟ್ ಅಂತಕ್ಕಂಥದ್ದು, ಎರಡು ಬೆನಿಡಿಕ್ಟ್ ಪರೀಕ್ಷೆ ಎರಡು ಬರುತ್ತೆ. ಸೊ ಅದನ್ನು ನೋಡ್ತಾ ಹೋದಾಗೆ ಪಿಸ್ಟಾ ಅಂತಕ್ಕಂಥದ್ದು ಏನಿದೆಯೋ, ಆಪ್ಷನ್ ಬಿ ಪಿಸ್ಟಾ ಇದೆಯಲ್ವಾ, ಸೊ ಈ ಪಿಸ್ಟಾವನ್ನು ನೀಲಿ ಮತ್ತು ಕಪ್ಪು ಬಣ್ಣಕ್ಕೆ ತಿರುಗಿಸ್ತಂತ ಏನು ಹೇಳಿದೀವೋ, ಸೊ ಪಿಸ್ಟಾ ಅಂತಕ್ಕಂಥದ್ದು ಈ ಒಂದು ಅಯೋಡಿನ್ ದ್ರಾವಣ ಪರೀಕ್ಷೆಯಲ್ಲಿ ಪಿಸ್ಟಾ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಚೆಕ್ ಮಾಡೋದಕ್ಕೋಸ್ಕರ ಕಾರ್ಬೋಹೈಡ್ರೇಟ್ ಪರೀಕ್ಷೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಮತ್ತು ಇನ್ನೊಂದು ಬೆನಿಡಿಕ್ಟ್ ಬರುತ್ತೆ, ಬೆನಿಡಿಕ್ಟ್ ದ್ರಾವಣ, ಅದು ಬಂದು ಈ ಒಂದು ಸಕ್ಕರೆ ಅಥವಾ ಗ್ಲೂಕೋಸ್ ಪ್ರಮಾಣ ಅಂತ ಹೇಳ್ತೀವಿ. ಸೊ ನೋಡಿ, ಇಲ್ಲಿದೆ ನೋಡಿ, ಅಯೋಡಿನ್ ಪರೀಕ್ಷೆ ಅಂತಕ್ಕಂಥದ್ದು ಪಿಸ್ಟಾ ಅಂಶ ಇರುವ ಪದಾರ್ಥವನ್ನು ತೆಗೆದುಕೊಂಡು ಅದನ್ನು ನೀರಿರೋ ಪ್ರಣಾಳಕ್ಕೆ ಹಾಕಿ ಅಯೋಡಿನ್ ದ್ರಾವಣವನ್ನು ಅದಕ್ಕೆ ಹಾಕಿದಾಗ ಏನಾಗುತ್ತೆ, ಅದು ಕಪ್ಪುವಿಂದ ನೀಲಿ ಬಣ್ಣಕ್ಕೆ, ಮಿಶ್ರಿತ ನೀಲಿ ಬಣ್ಣಕ್ಕೆ, ಇಟ್ ಮೀನ್ಸ್ ಕಪ್ಪಿಂದ ನೀಲಿ ಬರಲ್ಲ, ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ಬದಲಾಗ್ತಕ್ಕಂಥ ಒಂದು ಚಾನ್ಸಸ್ಸು ಈ ಒಂದು ಪಿಸ್ಟಾ ಅಂಶ ಇದ್ದಾಗ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವ ಆಹಾರವನ್ನು ಅಂತ ಕೇಳಿದರೆ ಕಾರ್ಬೋಹೈಡ್ರೇಟ್ಸ್ ಬರೋದಿಲ್ಲ, ಇಲ್ಲಿ ಪಿಸ್ಟಾ ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಆಪ್ಷನ್ ಬಿ ಏನಿದೆಯೋ ಸ್ಟಾರ್ಚ್ ಅಂತಕ್ಕಂಥದ್ದು ಇದು ಆನ್ಸರ್ ಆಗ್ತಕ್ಕಂಥದ್ದು. ಸೊ ಅಯೋಡಿನ್ ದ್ರಾವಣ ಪರೀಕ್ಷೆಯಲ್ಲಿ ಪಿಸ್ಟಾವನ್ನು ಕಂಡುಹಿಡಿತಕ್ಕಂಥದ್ದು. ಬೆನಿಡಿಕ್ಟ್ ಅಂತಕ್ಕಂಥದ್ದು ಏನಿದೆಯೋ ಇದರಲ್ಲಿ ಬಂದು ಸಕ್ಕರೆ ಅಥವಾ ಗ್ಲೂಕೋಸ್ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಕಂಡುಹಿಡಿತಕ್ಕಂಥ ಒಂದು ಪರೀಕ್ಷೆ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಬಿ ಪಿಸ್ಟಾ ಅಥವಾ ಸ್ಟಾರ್ಚ್ ಅಂತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಆಹಾರದಲ್ಲಿ ಪ್ರೋಟೀನ್ ಪರೀಕ್ಷೆ ಯಾವುದು ಅಂತ ಹೇಳಿದ್ರೆ ಬೈರೇಟ್ ಪರೀಕ್ಷೆ ಅಂತಕ್ಕಂಥದ್ದು, ಪ್ರೋಟೀನ್ ಅಂಶವನ್ನು ಕಂಡುಹಿಡಿಯೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಪ್ರೋಟೀನ್ ಪರೀಕ್ಷೆಯಲ್ಲಿ ಬೈರೇಟ್ ಪರೀಕ್ಷೆ ಬರುತ್ತೆ. ಬೆನಿಡಿಕ್ಟ್ ಬರ್ತಕ್ಕಂಥದ್ದು ಮತ್ತು ಅಯೋಡಿನ್ ಬರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ಪರೀಕ್ಷೆಗಳಾಗ್ತಿರ್ತಕ್ಕಂಥದ್ದು. ಸೊ ಇಲ್ಲಿ ಹೈಡ್ರಾಕ್ಸೈಡನ್ನು ಸೇರಿಸ್ತಾರೆ, ತಾಮ್ರದ ಸಲ್ಫೇಟನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಸೇರಿಸಿ ಮಾಡ್ತಕ್ಕಂಥದ್ದು ಪ್ರೋಟೀನ್ ಪರೀಕ್ಷೆ ಆಗಿರುತ್ತೆ. ನೆಕ್ಸ್ಟು, ಫುಡ್ ವಿತ್ ಡ್ಯಾಶ್ ಆರ್ ಕಾಲ್ಡ್ ಆಸ್ ಬಾಡಿ ಬಿಲ್ಡಿಂಗ್ ಫುಡ್ಸ್, ಅಂದರೆ ಡ್ಯಾಶ್ ಹೊಂದಿರುವ ಆಹಾರವನ್ನು ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಕರೀತಾರೆ. ಸೊ ಟೋಟಲಾಗಿ ನೋಡ್ತಾ ಹೋದರೆ ಈ ಒಂದು ಆಹಾರ ಘಟಕಗಳಲ್ಲಿ 3 ಬರುತ್ತೆ. ಯಾವುದಾದ್ರು ಅಂತ ಹೇಳಿದ್ರೆ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಸ್ಗಳು ಮತ್ತು ಕೊಬ್ಬುಗಳು ಅಂತಕ್ಕಂಥದ್ದು ಬರುತ್ತೆ. ಸೊ ಅದರಲ್ಲಿ ಬಾಡಿ ಬಿಲ್ಡಿಂಗ್ ಫುಡ್ಸ್ ಯಾವುದು ಮತ್ತು ಶಕ್ತಿಯನ್ನು ಕೊಡ್ತಕ್ಕಂಥ ಎನರ್ಜಿ ಫುಡ್ ಯಾವುದು ಅಂತಕ್ಕಂಥದ್ದೆಲ್ಲ ನಾವು ನೋಡ್ತಾ ಹೋಗೋಣ. ಅಲ್ಲಿ ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗೆ ಆಹಾರ ಘಟಕಗಳಲ್ಲಿ ನಾವು 3 ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಫಸ್ಟ್ ಬಂದು ಶಕ್ತಿ ಉತ್ಪಾದಕಗಳು, ಅಂದರೆ ಎನರ್ಜಿ ಗಿವಿಂಗ್ ಫುಡ್ ಅಂತ ಹೇಳ್ತೀವಿ. ಎನರ್ಜಿ ಗಿವಿಂಗ್ ಫುಡ್ ಅದನ್ನು ಶಕ್ತಿ ಉತ್ಪಾದಕಗಳು ಅಂತ ಹೇಳ್ತೀವಿ. ಸೊ ಅದು ಬಂದು ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ಗಳು ಈ ಒಂದು ಶಕ್ತಿ ಉತ್ಪಾದಕಗಳು ಅಥವಾ ಎನರ್ಜಿ ಗಿವಿಂಗ್ ಫುಡ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಇನ್ನು ದೇಹ ನಿರ್ಮಾಣಕಾರ, ಸೊ ನಾವು ಹೇಳಿದ್ವಲ್ಲ ಬಾಡಿ ಬಿಲ್ಡಿಂಗ್ ಫುಡ್ ಅಂತ ಹೇಳಿದ್ವಲ್ಲ, ಸೊ ಅದು ಬಂದು ಪ್ರೋಟೀನ್ಗಳು, ಖನಿಜಗಳು ಮತ್ತು ನೀರು ಪ್ರಮುಖ ಪೋಷಕಾಂಶಗಳಾಗಿ ಈ ಒಂದು ದೇಹವನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಪ್ರೋಟೀನ್ಗಳು ಮತ್ತು ಖನಿಜಗಳಾಗಿ ಮೇಯ್ನಾಗಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ಎನರ್ಜಿ ಗಿವಿಂಗ್ ಫುಡ್ ಬಂದು ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ಗಳು, ದೇಹ ನಿರ್ಮಾಣ ಅಥವಾ ಬಾಡಿ ಬಿಲ್ಡರ್ಸ್ ಅಂತ ಹೇಳಿದಾಗ ಪ್ರೋಟೀನ್ಗಳು ಬರ್ತಕ್ಕಂಥದ್ದು. ಅಂಡ್ ನಿಯಂತ್ರಕಗಳು ಅಂತ ಹೇಳ್ತೀವಿ, ಜೀವಸತ್ವ, ವಿಟಮಿನ್ಸ್ ಮತ್ತು ಖನಿಜಗಳಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು. ಕೆಲವೊಂದು ಖನಿಜಗಳು ಬರುತ್ತೆ, ಮೇಯ್ನಾಗಿ ಹೇಳ್ತಾ ಹೋದರೆ ಜೀವಸತ್ವ ಅಥವಾ ವಿಟಮಿನ್ಸ್ ಅಂತ ಹೇಳ್ತೀವಿ. ಸೊ ವಿಟಮಿನ್ಸ್ಗಳ ನಿಯಂತ್ರಕಗಳು ಅಂತ ಹೇಳ್ತೀವಿ, ಪ್ರೋಟೀನ್ಸ್ಗಳ ದೇಹ ನಿರ್ಮಾಣ ಅಥವಾ ಬಾಡಿ ಬಿಲ್ಡರ್ಸ್ ಅಂತ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ನ ಶಕ್ತಿ ಉತ್ಪಾದಕಗಳು, ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದರ ಪ್ರಕಾರ ನೋಡ್ತಾ ಹೋದಾಗೆ ದೇಹ ನಿರ್ಮಾಣಕಾರರು ಅಂತ ಹೇಳಿದಾಗ ಪ್ರೋಟೀನ್ಸ್ಗಳು ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಹೇಳಿದರೆ ಆಪ್ಷನ್ 1 ಪ್ರೋಟೀನ್ಗಳು, ಪ್ರೋಟೀನ್ಸು. ನೆಕ್ಸ್ಟು, ಗಾಯ್ಟರ್ ಈಸ್ ಕಾಸ್ಡ್ ಡ್ಯೂ ಟು ದ ಡಿಫಿಸಿಯನ್ಸಿ ಆಫ್ ಅಂತ ಕೇಳಿದರೆ ಗಳಗಂಡ ಯಾವ ಕೊರತೆಯಿಂದ ಉಂಟಾಗುತ್ತದೆ? ಕ್ಯಾಲ್ಶಿಯಂ, ಅಯೋಡಿನ್, ಕಬ್ಬಿಣ ಮತ್ತು ಖನಿಜಗಳು. ಸೊ ನೋಡಿ, ಇಲ್ಲಿ ಖನಿಜಗಳು ಅಂತಕ್ಕಂಥದ್ದು ಟೋಟಲ್ ಆಗಿ ಕ್ಯಾಲ್ಶಿಯಂ, ಅಯೋಡಿನ್, ಕಬ್ಬಿಣ ಇದೆಯೋ ಇದನ್ನು ನಾವು ಖನಿಜಗಳು ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದನ್ನು ನಾವು ರಿಮೂವ್ ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಗಳಗಂಡ ರೋಗ ಯಾವ ಕೊರತೆಯಿಂದ ಬರ್ತಾ ಇದ್ದು ಅಂತ ಹೇಳಿದ್ರೆ ಅಯೋಡಿನ್, ಆಪ್ಷನ್ ಬಿ ಇದೆಯಲ್ವಾ, ಅಯೋಡಿನ್ ಉಪ್ಪಿನ ಒಂದು ಇದು ಅಂತಲೇ ಹೇಳ್ತೀವಿ. ಸೊ ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂಥದ್ದು ಗಳಗಂಡ ರೋಗ. ಹಾಗಾದರೆ ಕ್ಯಾಲ್ಶಿಯಂ, ಕಬ್ಬಿಣ ಅಥವಾ ಇತರ ಖನಿಜಗಳಿಂದ ಏನೇನೆಲ್ಲ ಕೊರತೆ ಬರ್ಬೋದು ಅಥವಾ ಏನೆಲ್ಲ ನಾವು ಫುಡ್ನ ತೊಗೊಳ್ಬೇಕಾಗ್ಬೋದು ಅಂತ ನೋಡ್ತಾ ಹೋದರೆ ನೋಡಿ, ಇಲ್ಲಿ ಕ್ಯಾಲ್ಶಿಯಂ ಅಥವಾ ಸೊ ನೋಡಿ, ಇಲ್ಲಿ ಕ್ಯಾಲ್ಶಿಯಂ, ಕಬ್ಬಿಣ, ಸೋಡಿಯಂ, ರಂಜಕ, ಸತು ಮತ್ತು ಇವೆಲ್ಲ ನಮ್ಮ ಒಂದು ಆಹಾರದಲ್ಲಿ ನಮ್ಮ ಒಂದು ಬಾಡಿಗೆ ಸೇರ್ತಕ್ಕಂಥ ಒಂದು ಖನಿಜಾಂಶಗಳಾಗಿರುತ್ತೆ.
ಓಕೆ, ಸೊ ಖನಿಜಗಳು ಅಂತ ಹೇಳಿದ್ರೆ ಇವೆಲ್ಲ ನಮ್ಮ ಬಾಡಿಗೆ ಬೇಕೇ ಬೇಕು. ಸೊ ಅದರಲ್ಲಿ ಯಾವುದು ಕಮ್ಮಿ ಆದ ಜಾಸ್ತಿ ಆದರೆ ಏನಾಗುತ್ತೆ ಅಂತ ನೋಡ್ತಾ ಹೋದರೆ, ಕ್ಯಾಲ್ಶಿಯಂ ಅಂತಕ್ಕಂಥದ್ದು ಮೇಯ್ನಾಗಿ ಏನಕ್ಕೆ ಬೇಕಂತ ಹೇಳಿದ್ರೆ ಮೂಳೆಗಳು ಮತ್ತು ಹಲ್ಲುಗಳು ಅಂತ ಏನಿದೆಯೋ ನಾವು ಮೂಳೆಗಳು ಮತ್ತು ಹಲ್ಲುಗಳನ್ನು ನಿರ್ಮಿಸಲು ಸಹಾಯವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅದೊಂದು ಗಟ್ಟಿ ಮಾಡ್ತಕ್ಕಂಥದ್ದಾಗಿರ್ಬೋದು. ಒಟ್ಟಿನಲ್ಲಿ ಮೂಳೆಗೆ ಮತ್ತು ಹಲ್ಲಿಗೆ ಸಂಬಂಧಪಟ್ಟಂತೆ ಕ್ಯಾಲ್ಶಿಯಮಲ್ಲಿ ಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಸ್ನಾಯುಗಳು, ಹೃದಯ ಮತ್ತು ನರಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಸಹಾಯವನ್ನು ಮಾಡುತ್ತೆ, ನೋವು ಮತ್ತು ಸೆಳೆತವನ್ನು ನಿವಾರಿಸುತ್ತೆ, ರಕ್ತ ಹೆಪ್ಪುಗಟ್ಟಲು ಸಹ ಸಹಾಯ ಮಾಡುತ್ತೆ. ಬಟ್ ಮೇಯ್ನಾಗಿ ಇಲ್ಲಿ ನೀವು ನೋಡ್ತಾ ಹೋದರೆ ಕ್ಯಾಲ್ಶಿಯಂ ಏನಕ್ಕೆ ಅಂತ ಹೇಳಿದ್ರೆ ಜಾಸ್ತಿ ಕೇಳ್ತಕ್ಕಂಥದ್ದೇ ಮೂಳೆಗಳು ಮತ್ತು ಹಲ್ಲುಗಳು. ಇದೇ ಮೇಯ್ನ್ ವೆರಿ ಇಂಪಾರ್ಟೆಂಟ್. ಮೂಳೆಗಳು ಮತ್ತು ಹಲ್ಲುಗಳಿಗೆ ನೀರು ಬೇಕಾಗಿರ್ತಕ್ಕಂಥದ್ದು ಕ್ಯಾಲ್ಶಿಯಂ. ಅಥವಾ ಕೇಳ್ತಾರೆ ಮೂಳೆಗಳು ಮತ್ತು ಹಲ್ಲುಗಳಲ್ಲಿರ್ತಕ್ಕಂಥ ಖನಿಜ ಯಾವುದು ಅಂತ ಸಹ ಕೇಳಬಹುದು. ಕ್ಯಾಲ್ಶಿಯಂ ಅಂತಕ್ಕಂಥದ್ದು ಅದು ಯಾವುದರಿಂದ ಸಿಗುತ್ತೆ ಅಂತ ಹೇಳಿದ್ರೆ ಡೈರಿ ಉತ್ಪನ್ನಗಳು. ಇಟ್ ಮೀನ್ಸ್ ಡೈರಿ ಉತ್ಪನ್ನ ಅಂತ ಹೇಳಿದ್ರೆ ಹಾಲು ಪ್ರಾಡಕ್ಟ್ಗಳೇನು ಬರುತ್ತೋ ಸೊ ಅದರ ಒಂದು ಉತ್ಪನ್ನಗಳಾಗಿರುತ್ತೆ. ಸೋಯಾಬೀನು, ರಾಗಿ, ಸೂರ್ಯಕಾಂತಿ ಬೀಜಗಳು ಮತ್ತು ದ್ವಿದಳ ಧಾನ್ಯಗಳು ಕ್ಯಾಲ್ಶಿಯಮ್ ಜಾಸ್ತಿ ಕಂಡು ಬರ್ತಕ್ಕಂಥ ಒಂದು ಆಹಾರ ಪದಾರ್ಥಗಳಂತ ಹೇಳ್ಬಹುದಾಗಿರುತ್ತೆ. ಸೊ ಮೇಯ್ನಾಗಿ ಇಲ್ಲಿ ಕ್ಯಾಲ್ಶಿಯಮ್ಮು ಏನಕ್ಕೆ ಅಂತಂದರೆ ಮೂಳೆಗಳು ಮತ್ತು ಹಲ್ಲುಗಳಿಗೆ ಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯಕವಾಗಿ. ಆ್ಯಂಡ್ ನೆಕ್ಸ್ಟ್ ಬಂದು ಸೋಡಿಯಂ ಏನಕ್ಕೆ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತದೆ. ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಈ ಒಂದು ಸೋಡಿಯಂ ಅಂತಕ್ಕಂಥದ್ದು. ಸೊ ಆಲ್ರೆಡಿ ಹೇಳಿದಾಗೆ ಸ್ನಾಯುಗಳು ಮತ್ತು ನರಗಳ ಕಾರ್ಯವನ್ನು ನಿಯಂತ್ರಿಸುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಹೃದಯ ಮತ್ತು ನರಗಳ ಸರಿಯಾದ ಕಾರ್ಯನಿರ್ವಹಣೆ ಇಲ್ಲೂ ಸಹ ಕೊಟ್ಟಿದ್ದಾರೆ. ಸೊ ಆದರೆ ಇಲ್ಲಿಗಿಂತ ಮೇಯ್ನಾಗಿ ನಾವೇನಕ್ಕೆ ತೊಗೊಳ್ತೀವಿ ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಬಂದು ಮೂಳೆಗಳು ಮತ್ತು ಹಲ್ಲುಗಳಿಗೆ, ಸೋಡಿಯಂ ಬಂದು ರಕ್ತದೊತ್ತಡವನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಜಾಸ್ತಿ. ಇನ್ನು ರಂಜಕ ಅಂತ ಹೇಳಿದ್ರೆ ಮೂಳೆಗಳು ವೆರಿ ಇಂಪಾರ್ಟೆಂಟು. ಮೂಳೆಗಳಿಗೆ ಬಂದು ರಂಜಕ ಮೂಳೆಗಳು ಮತ್ತು ಹಲ್ಲುಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಕಾರ್ಬೋಹೈಡ್ರೇಟ್ಸು, ಕೊಬ್ಬುಗಳು ಮತ್ತು ಪ್ರೋಟೀನ್ಗಳಿಗೆ ಚಯಾಪಚಯ ಕ್ರಿಯೆಯಲ್ಲಿ ತೊಡಗಿಸ್ತಕ್ಕಂಥದ್ದು. ಹಾಲಿನ ಉತ್ಪನ್ನಗಳು, ಧಾನ್ಯಗಳು, ಇಲ್ಲಿ ರಂಜಕಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ಮೇಯ್ನಾಗಿ ನಾವು ರಂಜಕನ ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಬಾಡಿನ ಒಂದು ಸುಟ್ಟಾಗ ಏನಾಗುತ್ತೆ ಅಲ್ಲಿ ಕೊಳ್ಳಿದೇವ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅದು ಮೂಳೆಗಳಿರ್ತಕ್ಕಂಥ ರಂಜಕ ಅದು ಆವಿಯಾಗಿ ಎವಾಪರೇಟರ್ ಆಗಿ ಹೊರಗಡೆ ಹೋಗುತ್ತಲ್ಲ, ಸೊ ಅದನ್ನು ನಾವು ಕೊಳ್ಳಿದೇವ ಅಂತಲೂ ಸಹ ಹೇಳ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಕಬ್ಬಿಣ ಅಂತಕ್ಕಂಥ ಮೇನ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಕಂಡು ಬರುತ್ತೆ ಅಂದರೆ ಹಿಮೋಗ್ಲೋಬಿನ್, ರಕ್ತದಲ್ಲಿ ಕಂಡು ಬರ್ತಕ್ಕಂಥ ಖನಿಜ ಯಾವುದು ಅಂತ ಕೇಳ್ತಾರೆ. ಹಿಮೋಗ್ಲೋಬಿನಲ್ಲಿ ಈ ಒಂದು ಕಬ್ಬಿಣ ಅಂಶ ಕಂಡು ಬರ್ತಕ್ಕಂಥದ್ದು. ಇದು ಆಮ್ಲಜನಕದ ಸಾಗಾಣಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಈ ಒಂದು ಕಬ್ಬಿಣದ ಅಂಶ ಅಥವಾ ಕಬ್ಬಿಣದ ಖನಿಜ ಅಂತ ಹೇಳಬಹುದಾಗಿರುತ್ತೆ. ಇನ್ನು ಇಲ್ಲೆಲ್ಲ ಕಂಡು ಬರುತ್ತೆ ಅಂತ ಹೇಳಿದ್ರೆ ಸೊ ಯಕೃತ್ತು, ಮಾಂಸ ಆ್ಯಂಡ್ ಓಸ್ಟರ್ಸು, ಓಟ್ಸು, ಬೀಜಗಳು, ಬೀನ್ಸು, ಗೋಧಿ ಇದರಲ್ಲೆಲ್ಲ ಏನು ಮಾಡುತ್ತೆ ಜಾಸ್ತಿ ಕಬ್ಬಿಣ ಕಂಡು ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂಥದ್ದು ಗಳಗಂಡ ರೋಗ. ಸೊ ಅದು ಮೇಯ್ನಾಗಿ ಏನಕ್ಕೆ ಅಂತ ಹೇಳಿದ್ರೆ ಗಳಗಂಡ ರೋಗ ಅಂತ ಹೇಳಿದ್ರೆ ನಾವು ಕತ್ತಿನ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಕತ್ತಿನಲ್ಲಿ ಇರ್ತಕ್ಕಂಥದ್ದು ಥೈರಾಯ್ಡ್ ಗ್ರಂಥಿ. ಸೊ ಅದು ಥೈರಾಕ್ಸಿನನ್ನು ಸ್ರವಿಸಲು ಅಯೋಡಿನ್ ಸಹಾಯವನ್ನು ಮಾಡ್ತಕ್ಕಂಥದ್ದು ಕೇಳ್ತಾರೆ ಇಲ್ಲಿ. ಥೈರಾಯ್ಡ್ ಗ್ರಂಥಿ. ಸೊ ಗಳಗಂಡ ರೋಗ ಎಲ್ಲಿ ಕಂಡು ಬರುತ್ತೆ ಅಂತಲೂ ಸಹ ಕೇಳ್ತಾರೆ. ಯಾವ ಒಂದು ಕೊರತೆಯಿಂದ ಕಂಡು ಬರುತ್ತೆ ಅಂತ ಕೇಳ್ತಾರೆ. ಮೇಯ್ನಾಗಿ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಇದರಿಂದ ಬರ್ತಕ್ಕಂಥದ್ದು. ಸೊ ಗಳಗಂಡ ರೋಗ ಅದನ್ನು ಒಂದು ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಆ್ಯಂಡ್ ಇದು ಕೊಬ್ಬನ್ನು ಸುಡಲು ಸಹಾಯವನ್ನು ಮಾಡುತ್ತಂತೆ ಯಾವುದು ಅಯೋಡಿನ್ ಅಂತಕ್ಕಂಥದ್ದು. ಮನುಷ್ಯನೆಲ್ಲ ಬಾಡಿಲಿ ಏನಿರುತ್ತೆ ಕೊಬ್ಬು ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕೆಲಸನೂ ಸಹ ಮಾಡ್ತಕ್ಕಂಥದ್ದು. ಆ್ಯಂಡ್ ಕ್ಯಾರಟಿನ್ ಅನ್ನು ವಿಟಮಿನ್ ಎ ಆಗಿ ಪರಿವರ್ತಿಸುತ್ತದೆ ಮತ್ತು ನಮ್ಮ ದೇಹದಲ್ಲಿ ಶಕ್ತಿ ಉತ್ಪಾದನೆಯನ್ನು ನಿಯಂತ್ರಿಸುತ್ತದೆ ಮತ್ತು ಕೂದಲು, ಉಗುರುಗಳು, ಚರ್ಮ ಮತ್ತು ಹಲ್ಲುಗಳನ್ನು ನಿರ್ವಹಿಸುತ್ತಂತೆ. ಸಮುದ್ರಾಹಾರ ಅಂತ ಹೇಳಿದ್ರೆ ಈ ಒಂದು ಸೀ ಫುಡ್ಸ್ ಅಂತ ಹೇಳ್ತೀವಲ್ಲ, ಆ ಸಮುದ್ರದಲ್ಲಿ ಸಿಗ್ತಕ್ಕಂಥ ಮೀನುಗಳಾಗಿರ್ಬೋದು ಈ ಥರ ಒಟ್ಟಿನಲ್ಲಿ ಸೀ ಫುಡ್ಸ್ಗಳು ಮತ್ತು ತರಕಾರಿಗಳಲ್ಲಿ ಹೆಚ್ಚು ಅಯೋಡಿನ್ ಉತ್ತಮ ಮೂಲವಾಗಿದೆ ಅಂತೆ. ಓಕೆ, ಸೊ ಇಷ್ಟು ಬಂದು ಅಯೋಡಿನ್ನು. ಸೊ ಇಲ್ಲಿ ಮೇಯ್ನಾಗಿ ನೋಡಬೇಕಾದ್ರು ಗಳಗಂಡ ರೋಗ ಮತ್ತು ಥೈರಾಯ್ಡ್ ಗ್ರಂಥಿಗಳು. ಮತ್ತು ಇದು ಹೆಚ್ಚಾಗಿ ಯಾವುದ್ರಲ್ಲಿ ಕಂಡು ಬರುತ್ತೆ ಅಂತಂದರೆ ಸಮುದ್ರ ಆಹಾರದಲ್ಲಿ ಜಾಸ್ತಿ ಅಯೋಡಿನ್ ಕಂಡು ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದು ಸತು ಅಂತಕ್ಕಂಥದ್ದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟು. ಸತುವು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಮತ್ತು ಕಿಣ್ವಗಳು ಮತ್ತು ಇನ್ಸುಲಿನ್ ತಯಾರಿಸಲು ಸಹಾಯವನ್ನು ಮಾಡ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟು. ಇನ್ಸುಲಿನ್ ಮತ್ತು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಎಲ್ಲಿ ಸಿಗುತ್ತೆ ಮೊಟ್ಟೆ, ಚೀಸು, ಗೋಮಾಂಸ, ಹಂದಿ ಮಾಂಸ, ಬ್ರೂವರ್ಸು, ಈಸ್ಟು ಮತ್ತು ಕುಂಬಳಕಾಯಿ ಬೀಜಗಳು. ಕುಂಬಳಕಾಯಿ ಬೀಜಗಳ ಒಳಗಡೆ ಸತುವಿನ ಅಂಶ ಇರ್ತಕ್ಕಂಥದ್ದಂತೆ. ಓಕೆ, ಸೊ ಇದು ಸಹ ವೆರಿ ಇಂಪಾರ್ಟೆಂಟು. ಸೊ ಎಲ್ಲಿ ಜಾಸ್ತಿ ಒಂದು ರೇರಾಗಿ ಸಿಗುತ್ತೋ ಅದನ್ನು ಜಾಸ್ತಿ ಹೈಲೈಟ್ ಮಾಡಿ ಎಕ್ಸಾಮ್ಸಲ್ಲಿ ಕೇಳ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಪೊಟ್ಯಾಷಿಯಮ್. ಸೊ ಪೊಟ್ಯಾಷಿಯಮ್ ಬಂದು ನಮ್ಮ ಒಂದು ದೇಹದ ಒಂದು ಸಮತೋಲನವನ್ನು ಕಾಪಾಡ್ತಕ್ಕಂಥದ್ದು ಇದರ ಒಂದು ಕೆಲಸ ಅಂತ ಹೇಳ್ಬಹುದಾಗುತ್ತೆ. ಇದಕ್ಕೆ ಒಂದು ಸಣ್ಣ ಇದು ಅಂತ ಹೇಳಿದ್ರೆ ನೋಡಿ, ಕ್ಯಾಲ್ಶಿಯಂ ಬಂದು ಮೂಳೆಗಳು ಮತ್ತು ಹಲ್ಲುಗಳಿಗೆ ಸಂಬಂಧಪಟ್ಟಂಥದ್ದು. ಕ್ಯಾಲ್ಶಿಯಂ ಮತ್ತು ರಂಜಕ ಎರಡೂ ಸಹ ಕಂಡು ಬರುತ್ತೆ. ಆ್ಯಂಡ್ ಸೋಡಿಯಂ ಬಂದು ರಕ್ತದೊತ್ತಡವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಕಬ್ಬಿಣ ಬಂದು ಹಿಮೋಗ್ಲೋಬಿನಲ್ಲಿ ಆಮ್ಲಜನಕವನ್ನು ಸರಬರಾಜನ ಮಾಡ್ತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ಅಯೋಡಿನ್ ಬಂದು ಥೈರಾಯ್ಡ್ ಗ್ರಂಥಿಯಿಂದ ಇಟ್ ಮೀನ್ಸ್ ಗಳಗಂಡ ರೋಗಕ್ಕೆ ಬರ್ತಕ್ಕಂಥದ್ದು. ಸತುವು ಕೊಲೆಸ್ಟ್ರಾಲ್ ಮತ್ತು ಇನ್ಸುಲಿನನ್ನು ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ, ಇನ್ಸುಲಿನ ತಯಾರಿಸ್ತಕ್ಕಂಥದ್ದಾಗಿರುತ್ತೆ. ಇನ್ನೂ ಒಂದು ಸಣ್ಣ ಇದು ಅಂತ ಹೇಳಿದ್ರೆ ನೋಡಿ, ಇಲ್ಲಿದೆ ಬೋರ್ಡು
ಚಾರ್ಟು ನೋಡ್ಕೊಳ್ಳೋರು ನೋಡ್ಕೊಳ್ಳಿ. ಕ್ಯಾಲ್ಶಿಯಮಿಂದ ಬರ್ತಕ್ಕಂಥದ್ದು, ಅಸ್ಥಿಗಳು ಅಂತ ಹೇಳಿದಾಗ ಮೂಳೆಗೆ ಸಂಬಂಧಪಟ್ಟಂತೆ, ಹೃದಯ ಸ್ನಾಯು, ಸೊ ಆಲ್ಮೋಸ್ಟ್ ಬರುತ್ತೆ. ಬಟ್ ಮೇಯ್ನಾಗಿ ಸ್ಪೆಸಿಫಿಕ್ಕಾಗಿ ಯಾವ್ದು ಬರುತ್ತೆ ಅದನ್ನು ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ನೆಕ್ಸ್ಟ್ ಕಬ್ಬಿಣ ಅಂತ ಹೇಳಿದಾಗ ರಕ್ತಕ್ಕೆ ಸಂಬಂಧಪಟ್ಟಂತೆ ಹಿಮೋಗ್ಲೋಬಿನ್ನ ಸರಬರಾಜು ಮಾಡ್ತಕ್ಕಂಥದ್ದು. ಅಯೋಡಿನ್ ಅಂತ ಹೇಳಿದಾಗ ಗಳಗಂಡ ರೋಗ ಅಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು. ಸೋಡಿಯಂ ಅಂತ ಹೇಳಿದಾಗ ಆಮ್ಲಗಳ ಪ್ರತ್ಯಾಮ್ಲಗಳ ಸಮತೋಲನವನ್ನು ಕಾಪಾಡ್ತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಸೊ ಕ್ಯಾಲ್ಶಿಯಂ ರಂಜಕ ಬಂದು ಮೇಯ್ನಾಗಿ ಹಲ್ಲು ಮತ್ತು ಮೂಳೆಗಳಿಗೆ ಬರ್ತಕ್ಕಂಥದ್ದು. ಪೊಟ್ಯಾಷಿಯಮ್ ಅಂತ ಹೇಳಿದ್ರೆ ಸ್ನಾಯು ಚಟುವಟಿಕೆ ನಿಯಂತ್ರಣ ಅಂತಕ್ಕಂಥದ್ದು ಮೇಯ್ನಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ಆಂಥ್ರಾಕ್ಸ್ ಡಿಸೀಸಸ್ ಈಸ್ ಕಾಸ್ಡ್ ಬೈ ಡ್ಯಾಶ್ ಬ್ಯಾಕ್ಟೀರಿಯಾ. ಆಂಥ್ರಾಕ್ಸ್ ಕಾಯಿಲೆ ಯಾವ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಅಂತ ಕೇಳಿದರೆ, ಸೊ ಇಲ್ಲಿ 2 ಕ್ವಶನ್ ರೈಸ್ ಆಗುತ್ತೆ. ಏನಂತ ಹೇಳಿದ್ರೆ, ಆಂಥ್ರಾಕ್ಸ್ ಕಾಯಿಲೆ ಅಂತಕ್ಕಂಥದ್ದು ಬ್ಯಾಕ್ಟೀರಿಯಾದಿಂದ ಬರುತ್ತಾ, ವೈರಸ್ಸಿಂದ ಬರುತ್ತಾ, ಅಥವಾ ಶೈವಲದಿಂದ ಬರುತ್ತಾ, ಸೊ ಈ ಥರ ಕ್ವಶನ್ಸ್ನ ರೈಸ್ ಮಾಡ್ಬೋದು. ಅಥವಾ ಆಂಥ್ರಾಕ್ಸ್ ಕಾಯಿಲೆ ಯಾವ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಅಂತಕ್ಕಂಥದ್ದು ಸಹ ಕೇಳಬಹುದಾಗಿರುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ, ಬ್ಯಾಸಿಲಸ್ ಆಂಥ್ರಾಸಿಸ್ ಅಂತಕ್ಕಂಥದ್ದು ಆಪ್ಷನ್ ಸಿ. ದ ಬೋನ್ಸ್ ಅಟ್ ದ ಹೆಲ್ಪ್ ಆರ್ ಜಾಯಿಂಟೆಡ್ ಬೈ ಎ ಡ್ಯಾಶ್ ಜಾಯಿಂಟ್. ಸೊ ಮೊಣಕೈಯಲ್ಲಿರುವ ಮೂಳೆಗಳನ್ನ ಯಾವ ಕೀಲಿ ಅಂತ ಕರೀತಾರೆ. ಸೊ ಜಾಯಿಂಟ್ಸಲ್ಲಿ ತುಂಬ ವಿಧಗಳು ಬರುತ್ತೆ. ಅದರಲ್ಲಿ ಮೊಣಕೈಯಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳನ್ನು ಯಾವ ಒಂದು ಕೀಲು ಅಂತ ಕರೀತಾರೆ. ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್, ಗೋಲ ಮತ್ತು ಗುಲಿ ಕೀಲು, ಪ್ಯೂಟಲ್ ಜಾಯಿಂಟ್, ಹಿಂಗ್ ಜಾಯಿಂಟ್, ನನ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಸೊ ಕನ್ನಡ ಸ್ವಲ್ಪ ಟ್ವಿಸ್ಟ್ ಇದೆ ಆ ವರ್ಡ್ಗಳು. ಸೊ ನೋಡಿ, ಇಲ್ಲಿ ಮೊಣಕೈ ಅಂತ ಹೇಳಿದಾಗ ಸೊ ನೋಡಿ ಇಲ್ಲಿದೆ ಪೊವೈಟ್ ಜಾಯಿಂಟ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇದು ಬಂದು ತಿರುಗಾಣಿ ಕೀಲು ಬಂದು ಕತ್ತಿನ ಕುತ್ತಿಗೆ ಬರ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಬಾಲ್ ಮತ್ತು ಸಾಕೆಟ್ ಜಾಯಿಂಟ್ ಬಂದು ಈ ಪ್ಲೇಸಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾರೆ ಯಾವುದು, ಹಿಂಗ್ ಜಾಯಿಂಟ್ ಅಂತಕ್ಕಂಥದ್ದು. ಸೊ ಬಿಜಾಗರಿ ಕೀಲು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೊಣಕೈ. ಸೊ ಇದು ಬಂದು ಹಿಂಗ್ ಜಾಯಿಂಟ್, ಎಲ್ಬೋ. ಸೊ ಆ್ಯಂಡ್ ನೆಕ್ಸ್ಟ್ ಇನ್ನು ಬೇಕಂತ ನೋಡಿದ್ರೆ, ಸೊ ನೋಡಿ ಇಲ್ಲಿ ಬಾಲ್ ಆಯಿತು, ಆ್ಯಂಡ್ ಪಿವೈಟ್ ಜಾಯಿಂಟ್ ಆಯಿತು, ಹಿಂಗ್ ಜಾಯಿಂಟ್ ಆಯಿತು, ಆ್ಯಂಡ್ ನೆಕ್ಸ್ಟು ಕ್ಯಾಂಡಿಲಾಯ್ಡ್ ಜಾಯಿಂಟ್ ಅಂತ ಹೇಳಿದ್ರೆ ಈ ಒಂದು ಇದನ್ನು ಹೇಳ್ತಾರೆ. ನೆಕ್ಸ್ಟ್ ಕಾಲಲ್ಲಿ ಬರ್ತಕ್ಕಂಥದ್ದು ಪ್ಲೇನ್ ಜಾಯಿಂಟು, ಆ್ಯಂಡ್ ನೆಕ್ಸ್ಟು ಉಗುರುಗಳ ಮಧ್ಯೆ ಬರ್ತಕ್ಕಂಥದ್ದು ಸ್ಯಾಡಲ್ ಜಾಯಿಂಟ್. ಸೊ ಇದನ್ನು ನೋಟ್ ಮಾಡ್ಕೊಳ್ತಾ ಹೋಗಿ ಯಾವ್ಯಾವ ಜಾಯಿಂಟ್ಸ್ ಅಂತ. ಸೊ ಇಲ್ಲಿ ಆನ್ಸರ್ ಬಂದು ಮೊಣಕೈಯಲ್ಲಿ ಇರುವ ಮೂಳೆಗಳ ಯಾವ ಒಂದು ಕೀಲು ಅಂತ ಹೇಳಿದರೆ ಬಿಜಾಗರಿ ಕೀಲು ಅಥವಾ ಹಿಂಗ್ ಜಾಯಿಂಟ್ ಅಂತಕ್ಕಂಥದ್ದು ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಎಸ್ ಐ ಯೂನಿಟ್ ಆಫ್ ಲುಮಿನಸ್ ಇಂಟೆನ್ಸಿಟಿ ಈಸ್. ಲುಮಿನಸ್ ಇಂಟೆನ್ಸಿಟಿಯ ಒಂದು ಎಸ್ ಐ ಯೂನಿಟ್ ಯಾವುದು? ಪ್ರಕಾಶಕ ತೀವ್ರತೆ ಎಸ್ ಐ ಘಟಕ ಯಾವುದು? ವ್ಯಾಟ್, ವೋಲ್ಟ್, ಜೌಲ್, ಕ್ಯಾಂಡಲ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಪ್ರಕಾಶಕ ತೀವ್ರತೆಯ ಒಂದು ಎಸ್ ಐ ಘಟಕ ಯೂನಿಟ್ ಅಂತ ಹೇಳಿದ್ರೆ ಆಪ್ಷನ್ ಡಿ ಕ್ಯಾಂಡಲ್ ಅಂತಕ್ಕಂಥದ್ದಾಗಿರುತ್ತೆ. ಇನ್ನು ವ್ಯಾಟ್, ವೋಲ್ಟ್, ಜೌಲ್ ಅಂತಕ್ಕಂಥದ್ದು ವ್ಯಾಟ್ ಬಂದು ಶಕ್ತಿ ಮತ್ತು ಪವರ್ಗೆ ಸಂಬಂಧಪಟ್ಟಂತೆ ಬರುತ್ತೆ. ವೋಲ್ಟ್ ಬಂದು ವಿದ್ಯುತ್ ವಿಭವ, ಜೌಲ್ ಬಂದು ಕೆಲಸ ಅಥವಾ ವರ್ಕ್ಗೆ ಬರ್ತಕ್ಕಂಥ ಒಂದು ಎಸ್ ಐ ಯೂನಿಟ್ ಆಗಿರುತ್ತೆ. ಕ್ಲೌಡ್ ಫ್ಲೋಟ್ಸ್ ಇನ್ ಅಟ್ಮಾಸ್ಫಿಯರ್ ಬಿಕಾಸ್ ಆಫ್ ಇಟ್ಸ್. ಯಾವ ಕಾರಣದಿಂದಾಗಿ ಮೋಡವು ವಾತಾವರಣದಲ್ಲಿ ತೇಲುತ್ತದೆ ಅಂತ ಕೇಳಿದರೆ ಟೆಂಪ್ರೇಚರ್ ತಾಪಮಾನ, ಡೆನ್ಸಿಟಿ ಸಾಂದ್ರತೆ, ಸ್ಪೀಡ್ ವೇಗ, ಸೈಜ್ ಗಾತ್ರ. ಸೊ ನೋಡಿ ಫ್ರೆಂಡ್ಸ್, ಯಾವುದೇ ಒಂದು ಕ್ವಶನ್ ಆಗಿರ್ಬೋದು, ಒಂದು ನೀರಂತಲೇ ನಾವು ತೊಗೊಂಡ್ರೆ, ಸೊ ಒಂದು ಬಕೆಟ್ ಅಥವಾ ಒಂದು ನದಿ ಅಥವಾ ಒಂದು ನೀರು ಏನಾದರೂ ತೊಗೊಳ್ಳಿ. ಸೊ ಇಲ್ಲಿ ತಳದಲ್ಲಿ ಕೂತಿದೆ ಅಂತ ಅಂದರೆ, ಒಂದು ವಸ್ತು ತಳದಲ್ಲಿ ಕೂತಿದೆ ಅಂದರೆ ಅಥವಾ ಅದರೊಳಗಡೆ ಮುಳುಗಿದೆ ಅಂತ ಹೇಳಿದರೆ, ಸೊ ಅದು ಏನಾಗುತ್ತೆ, ಮುಳುಗಿರ್ತಕ್ಕಂಥದ್ದು ಸಾಂದ್ರತೆ ಜಾಸ್ತಿ ಇರ್ತಕ್ಕಂಥದ್ದು. ಓಕೆ, ಸೊ ನೀರಿನ ಮೇಲೆ ಏನು ತೇಲುತ್ತೋ ಅದರ ಸಾಂದ್ರತೆ ಕಡಿಮೆ ಇರ್ತಕ್ಕಂಥದ್ದು. ಯಾವುದಕ್ಕೆ ಹೋಲಿಸ್ಕೊಂಡ್ರೆ ನೀರಿಗೆ ಹೋಲಿಸ್ಕೊಂಡಾಗ, ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ, ನಾವು ಮೇಲ್ಗಡೆ ಎಲೆ ತೇಲುತ್ತೆ, ಎಣ್ಣೆ ತೇಲುತ್ತೆ, ಹೌದಲ್ವಾ? ಸೊ ಎಣ್ಣೆ ಎಲೆ ಎಲ್ಲ ಏನಿದೆಯೋ
ತೇಲ್ತಕ್ಕಂಥ ಒಂದು ಏನು ಐಟಮ್ ಇರುತ್ತೋ ಸೊ ಅದರ ಒಂದು ಸಾಂದ್ರತೆ ನೀರಿಗಿಂತ ಕಡಿಮೆ ಇರುತ್ತೆ. ಸೊ ಮುಳುಗ್ತಕ್ಕಂಥ ಒಂದು ವಸ್ತುಗಳೇನಿರ್ಬೋದು, ಕಲ್ಲಿರ್ಬೋದು, ಕಡ್ಡಿ ಅಥವಾ ಕಡ್ಡಿಲೂ 2-3 ಥರ ಬರುತ್ತೆ, ಒಂದು ತೇಲುತ್ತೆ ಒಂದು ಮುಳುಗುತ್ತೆ. ಸೊ ಮುಳುಗ್ತಕ್ಕಂಥದ್ದೆಲ್ಲ ನೀರಿನ ಸಾಂದ್ರತೆಗಿಂತ ಜಾಸ್ತಿ ಇರ್ತಕ್ಕಂಥದ್ದು, ತೇಲ್ತಕ್ಕಂಥ ಒಂದು ವಸ್ತುವಿನ ಸಾಂದ್ರತೆ ಕಡಿಮೆ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಅದೇ ರೀತಿ ಇಲ್ಲೂ ಸಹ ಮೋಡವು ವಾತಾವರಣದಲ್ಲಿ ತೇಲುತ್ತದೆ ಅಂತ ಹೇಳಿದ್ರೆ ಅದರ ಒಂದು ಸಾಂದ್ರತೆ ಏನಿದೆಯೋ ಆಪ್ಷನ್ ಬಿ ಸಾಂದ್ರತೆ ಡೆನ್ಸಿಟಿ ಅಂತಕ್ಕಂಥದ್ದು ಕಮ್ಮಿ ಇರ್ತಕ್ಕಂಥದ್ದು, ಕಡಿಮೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಮೋಡವು ವಾತಾವರಣದಲ್ಲಿ ತೇಲುತ್ತದೆ. ಓಕೆ, ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದು ನೀರಿಗಾದರೂ ಅಪ್ಲೈ ಆಗ್ಬೋದು ಅಥವಾ ಮೋಡಕ್ಕಾದರೂ ಅಪ್ಲೈ ಆಗ್ಬೋದು. ಯಾವುದೆಲ್ಲ ತೇಲುತ್ತೋ ಅದರ ಸಾಂದ್ರತೆ ಕಡಿಮೆ ಇರುತ್ತೆ, ಯಾವುದೆಲ್ಲ ಮುಳುಗುತ್ತೋ ಅಥವಾ ಕೂರುತ್ತೋ ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ. ಸೊ ಬಿಕಾಸ್ ದೇ ಹ್ಯಾವ್ ಎ ಲೋ ಡೆನ್ಸಿಟಿ ಆ್ಯಂಡ್ ಹೈ ವಾಲ್ಯೂಮ್ ಕಂಪೇರ್ಡ್ ಟು ದ ಏರ್ಗೆ ಹೋಲಿಸ್ಕೊಂಡಾಗ ಮೋಡದ ಒಂದು ಡೆನ್ಸಿಟಿ ಅಥವಾ ಒಂದು ಸಾಂದ್ರತೆ ಏನಿರುತ್ತೆ ಅದು ತುಂಬ ಕಡಿಮೆ ಇರುತ್ತೆ. ಅದೇ ರೀಸನ್ ಆಗಿರುತ್ತೆ. ನೆಕ್ಸ್ಟ್, ಅರ್ತ್ ಈಸ್ ಕವರ್ಡ್ ಬೈ -% ಆಫ್ ವಾಟರ್. ಭೂಮಿಯು ಎಷ್ಟು % ನೀರಿನಿಂದ ಆವೃತವಾಗಿದೆ ಅಂತ ಕೇಳಿದರೆ, ಸೊ ಇಲ್ಲಿ ಬಂದು ನಾವು ನೋಡ್ತಾ ಹೋದಾಗೆ 71% ಏನಿದೆಯೋ ಆಪ್ಷನ್ ಸಿ 71% ಅಷ್ಟು ಈ ಒಂದು ಭೂಮಿ ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು. ಸೊ ಇನ್ನು ಉಳಿದಿರ್ತಕ್ಕಂಥ 29% ಮಾತ್ರ ಭೂಮಿಯಿಂದ ಆವೃತವಾಗಿರ್ತಕ್ಕಂಥದ್ದು. ಈ 29% ತುಂಬ ಡಿವೈಡ್ ಆಗ್ತಾ ಹೋಗುತ್ತೆ, ಅದು ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ಒಟ್ಟಿನಲ್ಲಿ ಭೂಮಿಯ ಮೇಲೆ ನೀರಿನ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 71% ಆಗಿರುತ್ತೆ. ಸೊ ನೋಡಿ ಇಲ್ಲಿ 71% ನೀರೇನಿದೆಯೋ ಅರ್ತ್ ಸರ್ಫೇಸ್ ಇಸ್ ಕವರ್ಡ್ ಬೈ ವಾಟರ್, ದ ರಿಮೈನಿಂಗ್ 29 ಇಸ್ ಲ್ಯಾಂಡ್ ಅಂತ ಹೇಳಿದ್ವಿ, ಹೌದಲ್ವಾ? ಸೊ 100ರಲ್ಲಿ 71% ವಾಟರ್, ಅದೇ ಉಳಿದಿರ್ತಕ್ಕಂಥ 29% ಲ್ಯಾಂಡ್ ಆಗಿರುತ್ತೆ, ಭೂಮಿಯಾಗಿರ್ತಕ್ಕಂಥದ್ದು. ಆದರೆ ವಾಟರ್ ಈ ಒಂದು 71% ನಾವು 100ಗೆ ಕನ್ವರ್ಟ್ ಮಾಡಿಕೊಂಡಾಗ ಇದರಲ್ಲಿ ಇರ್ತಕ್ಕಂಥ 100% ಏನಿದೆಯೋ ಅದು ಏನಕ್ಕೆ ಡಿವೈಡ್ ಆಗಿದೆ, ಯಾವ ರೀತಿ ನೀರು ಡಿವೈಡ್ ಆಗಿದೆ. ಇಟ್ ಮೀನ್ಸ್ 71% ನೀರೇನಿದೆಯೋ ಅದರಲ್ಲಿ 96.5%, ಇಟ್ ಮೀನ್ಸ್ 71ರಲ್ಲಿ 96.5%ನಷ್ಟು ನೀರು ಈ ಒಂದು ಓಷನ್ ಉಪ್ಪು ನೀರು ಅಂತ ಏನು ಹೇಳ್ತೀವೋ, ಸಮುದ್ರ ನೀರು, ಸಾಗರ ನೀರು ಅಂತ ಏನು ಹೇಳ್ತೀವೋ, ಸೊ ಅದು ಇರ್ತಕ್ಕಂಥದ್ದು 96.5% ಅಷ್ಟು ಓಷನ್, ಅದು ಬಳಕೆಗೆ ಆಗದೆ ಇರ್ತಕ್ಕಂಥ ಒಂದು ನೀರಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಫ್ರೆಶ್ ವಾಟರ್ ಇಸ್ ಫೌಂಡ್ ಅಂಡರ್ಗ್ರೌಂಡ್ ಆ್ಯಸ್ ಸಾಯಿಲ್ ಮಾಯ್ಸ್ಚರ್ ಇನ್ ಆಕ್ವಾಫೇರ್ ಅಂತಕ್ಕಂಥದ್ದು. ಅಂದರೆ ಇಟ್ ಮೀನ್ಸ್ ಇನ್ನು ಉಳಿದಿರ್ತಕ್ಕಂಥದ್ದು ಅಲ್ಲಿ ಸಿಗುತ್ತೆ. ಅದು ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕಾದ್ರೆ ಏನಂತ ಹೇಳಿದರೆ, ಮನುಷ್ಯ ಈ ಒಂದು ಯೂಸ್ ಮಾಡ್ತಕ್ಕಂಥ ನೀರು ಎಷ್ಟು ಅಂತ ಹೇಳಿದರೆ 0.3%. ಸೊ ನೋಡಿ ಇಲ್ಲಿ 96.5% ಅಂತ ಹೇಳಿದರೆ ಮನುಷ್ಯ ಯೂಸ್ ಮಾಡೋದು 0.3% ಅಂತ ಹೇಳಿದರೆ, ಇನ್ನು ಉಳಿದಿರ್ತಕ್ಕಂಥದ್ದೆಲ್ಲ ಏನಾಗುತ್ತೆ ಅಂತ ಕೇಳ್ತಾ ಹೋದ್ರೆ ನೀವು. ಸೊ 0.3% ಮಾತ್ರ ಹ್ಯೂಮನ್ಸ್ ಯೂಸ್ ಅಂತ ಹೇಳಿದ್ರಲ್ವಾ. ಸೊ ಇನ್ನು ಉಳಿದಿರ್ತಕ್ಕಂಥ ನೀರೆಲ್ಲ ಏನಾಗುತ್ತೆ ಅಂತ ಹೇಳಿದರೆ, ಈ ಒಂದು ಎವಾಪರೇಟ್ ಆಗ್ತಕ್ಕಂಥದ್ದಾಗಿರ್ಬೋದು, ನೀರು ಭೂಮಿ ಒಳಗಡೆ ಹಿಂಗ್ತಕ್ಕಂಥದ್ದಾಗಿರ್ಬೋದು, ಸೊ ಈ ರೀತಿ ವೇಸ್ಟಾಗಿ ಅದು ಹೋಗುತ್ತೆ. ಸೊ ಜಸ್ಟು ಒಬ್ಬ ವ್ಯಕ್ತಿ ಅಲ್ಲ, ಪ್ರಪಂಚದಲ್ಲಿ ವ್ಯಕ್ತಿಗಳು ಯೂಸ್ ಮಾಡ್ತಕ್ಕಂಥ ಅಥವಾ ಒಂದು ಯೂಸಸ್ಗೆ ಯೂಸ್ ಮಾಡ್ತಕ್ಕಂಥ ಒಂದು ನೀರೇನಂತ ಹೇಳಿದ್ರೆ 0.3%. ಇನ್ನು 96.5% ಏನಿದೆ ಇದೆಲ್ಲ ಉಪ್ಪು ನೀರು, ಯೋಗ್ಯ ಅಲ್ಲ. ಇನ್ನು ಉಳಿದಿರ್ತಕ್ಕಂಥ ನೀರೇನಿರೋದು ಸೊ 0.3 ಆಯಿತು. ಇನ್ನು ಉಳಿದಿರ್ತಕ್ಕಂಥ 100ರಲ್ಲಿ 96.5 ಹೋದರೆ ಎಷ್ಟಾಗುತ್ತೆ, 3.5 ಉಳಿತು. ಸೊ 3.5%ಅಲ್ಲಿ 0.3% ಮಾತ್ರ ನಾವು ಯೂಸ್ ಮಾಡಿಕೊಂಡ್ರೆ ಇನ್ನು ಉಳಿದಿರ್ತಕ್ಕಂಥ 3.2% ಏನಾಗುತ್ತೆ ಅಂತ ಹೇಳಿದ್ರೆ, ಇದೆಲ್ಲ ನೀರು ಭೂಮಿ ಹಿಂಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಎವಾಪರೇಟ್ ಆಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಇನ್ಯಾವುದೋ ಇದರಲ್ಲಿ ವೇಸ್ಟಾಗಿ ಹೋಗ್ತಕ್ಕಂಥದ್ದಾಗಿರ್ಬೋದು, ಈ ರೀತಿ ಖರ್ಚಾಗ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಬಂದು pH ಲೆವೆಲ್ ಆಫ್ ಹ್ಯೂಮನ್ ಬ್ಲಡ್ ಈಸ್, ಮಾನವ ರಕ್ತದ pH ಮಟ್ಟ. ಸೊ ರಕ್ತದ ಒಂದು pH ಮಟ್ಟ ಏನು, pH ವ್ಯಾಲ್ಯೂ ಅಂತ ಕೇಳಿದರೆ, ಸೊ ಇಲ್ಲಿ 6.5, 6.65 ಅಂತ ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ, 5.5, 7.35 ಇಂದ 7.45, 4.5 ಇಂದ 4.6 ಅಂತ ಹೇಳಿದರೆ, ಸೊ ಆನ್ಸರ್ ಬಂದು ಆಲ್ಮೋಸ್ಟ್ 7 ಇಂದ 7.8 ಅಂತಲೂ ಕೊಡ್ಬೋದು ಕೆಲವೊಂದು ಬುಕ್ಸ್ಗಳಲ್ಲಿ. ಸೊ ಇಲ್ಲಿ 7.35 ಇಂದ 7.45 ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು 7 ಇಂದ ಒಂದು ರೇಂಜಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಅಂದರೆ ಇಟ್ ಮೀನ್ಸ್ ನೀವು ತಿಳ್ಕೊಳ್ಬೇಕಾದ್ರೆ ಇನ್ನೂ ಒಂದು ಕ್ವಶನ್ ಕೊಡ್ತಾರೆ, ಏನು ಗೊತ್ತಾ, ಮಾನವ ರಕ್ತದ pH ವ್ಯಾಲ್ಯೂ 7ಗಿಂತ ಜಾಸ್ತಿ, 7ಗಿಂತ ಕಡಿಮೆ ಅಥವಾ ತಟಸ್ಥ 7 ಅಂತ ಕೊಡ್ತಾರೆ. ಸೊ 7ಗಿಂತ ಜಾಸ್ತಿ ನಾವು ತೊಗೊಳ್ಬೇಕಾಗುತ್ತೆ. ಮತ್ತು 7ಇಂದ 7.3 ಟು 7.4, ಕೆಲವೊಂದು ಟೈಮ್ 7.8 ಗಂಟೆ ಸಹ ಎಕ್ಸಾಮಲ್ಲಿ ಕೊಡಬಹುದು. ಓಕೆ, ಸೊ ಆನ್ಸರ್ ಆಪ್ಷನ್ ಸಿ. ಆ್ಯಂಡ್ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಅಂತ ಹೇಳಿದರೆ, ನೋಡಿ ಇಲ್ಲಿ 7 ಅಂತಕ್ಕಂಥದ್ದು ನ್ಯೂಟ್ರಲ್ಲು. ಓಕೆ, ಸೊ 7ಗಿಂತ ಜಾಸ್ತಿ ಬರ್ತಕ್ಕಂಥದ್ದು ಬೇಸ್. ಇಟ್ ಮೀನ್ಸ್ ಮೋರ್ ದ್ಯಾನ್ 7ಗಿಂತ ಜಾಸ್ತಿ ಏನು ಬರ್ತೋ ಲಾಸ್ಟ್ 14 ತನಕ ಅದು ಬೇಸ್ ಅಂತ ಹೇಳ್ತೀವಿ. 0 ಅಂತಕ್ಕಂಥದ್ದು ನಾವು ಆ್ಯಸಿಡ್ಗೆ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ನ್ಯೂಟ್ರಲ್ ಅಂತ ಹೇಳಿದಾಗ 7. ಸೊ ಆ್ಯಂಡ್ ಬ್ಲಡ್ ಬಂದು 7.4. ಮಿಲ್ಕಲ್ಲಿ ಬರ್ತಕ್ಕಂಥದ್ದು ಮಿಲ್ಕು, ಯೂರಿನು, ಸಲೈವಾ, ಸೊ ಇದೆಲ್ಲ ಒಂದು pH ವ್ಯಾಲ್ಯೂ 6.3 ಇಂದ 6.6 ಅಂತಕ್ಕಂಥದ್ದು.
ಆ್ಯಂಡ್ ಬ್ಲಾಕ್ ಕಾಫಿಲಿ ಪಿ ಎಚ್ ವ್ಯಾಲ್ಯೂ ಬಂದು 5 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಗ್ರೇಪ್ ಫ್ರೂಟ್ ಜ್ಯೂಸ್ ಅಂತೆ ಮತ್ತು ಸೋಡಾ ಟೊಮೆಟೊ ಜ್ಯೂಸ್ ಇದರಲ್ಲೆಲ್ಲ ಬರ್ತಕ್ಕಂಥದ್ದು 2.5 to 3.5 ಗಂಟೆ ಇರುತ್ತೆ. ಆ್ಯಂಡ್ ಲೆಮನ್ ಜ್ಯೂಸ್ ವಿನೆಗರಲ್ಲಿ ಬಂದು ಪಿ ಎಚ್ ವ್ಯಾಲ್ಯೂ 2 ಇರುತ್ತೆ. ಆ್ಯಂಡ್ ಬ್ಯಾಟ್ರಿ ಆ್ಯಸಿಡ್ ಆಗಿರ್ಬೋದು, ಸೊ ಇದು ಬಂದು ಪಿ ಎಚ್ ವ್ಯಾಲ್ಯೂ 0. ಸೊ ಇದನ್ನು ಕೇಳ್ಬೋದು, ಯಾವ್ದು ಬೇಕಾದರೂ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಇನ್ನೂ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸಿ ವಾಟರ್, ಅದೇ ಉಪ್ಪು ನೀರು ಹೇಳ್ತೀವಲ್ವಾ, ಸೊ ಅದರಲ್ಲಿ ಒಂದು ಪಿ ಎಚ್ ವ್ಯಾಲ್ಯೂ ಬಂದು 8 ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬೇಕಿಂಗ್ ಸೋಡಾದಲ್ಲಿ ಬಂದು ಪಿ ಎಚ್ ವ್ಯಾಲ್ಯೂ 9.5 ಇರ್ತಕ್ಕಂಥದ್ದು, 9.5. ಆ್ಯಂಡ್ ನೆಕ್ಸ್ಟ್ ಅಮೋನಿಯಾ ಸೊಲ್ಯೂಷನ್ ಬಂದು 10.5 to 11.5. ನೆಕ್ಸ್ಟ್ ಬ್ಲೀಚಿಂಗ್, ಸೊ ನೋಡಿರ್ಬೋದು ಬ್ಲೀಚಸ್ಸು, ಓವನ್ ಕ್ಲೀನರು ಇದೆಲ್ಲ ಬಂದು ಪಿ ಎಚ್ ವ್ಯಾಲ್ಯೂ 13.5 ಇರುತ್ತೆ. ಆ್ಯಂಡ್ ಲಿಕ್ವಿಡ್ ರೈನ್ ಕ್ಲೀನರ್ ಬಂದು ಪಿ ಎಚ್ ವ್ಯಾಲ್ಯೂ 14 ಇರ್ತಕ್ಕಂಥದ್ದು, ಮ್ಯಾಕ್ಸಿಮಮ್ 14. ಸೊ ಇದು ಬಂದು ಕೆಲವೊಂದು ಪಿ ಎಚ್ ವ್ಯಾಲ್ಯೂಸ್ಗಳು. ಸೊ ನೋಡ್ತಾ ಹೋಗಿ ಒಂದು ಪಾಯಿಂಟನ್ನು ಸಹ ಮಾಡ್ಕೊಳ್ತಾ ಹೋಗಿ ಯಾವ್ದು ಬೇಕಾದರೂ ಎಕ್ಸಾಮಲ್ಲಿ ಕೇಳ್ಬೋದು. ಮಾನವನ ರಕ್ತ ಬಂದು 7.4 ಅಥವಾ 7.35 to 7.45 ಅಥವಾ 7, ಇಟ್ ಮೀನ್ಸ್ ಹೇಬೋ 7 ಅಂತ ಹೇಳ್ಬಹುದಾಗಿರುತ್ತೆ. ಸೊ ನೋಡಿ ಇನ್ನೊಂದು ಪಾಯಿಂಟು, ಮಳೆ ನೀರಿನ ಪಿ ಎಚ್ ವ್ಯಾಲ್ಯೂ ಬಂದು 5.6ಗಿಂತ ಕಡಿಮೆ ಮಳೆ ನೀರು 5.6, ಅದಕ್ಕಿಂತ ಕಡಿಮೆ ಪಿ ಎಚ್ ವ್ಯಾಲ್ಯೂ ಬಂದು ಅದನ್ನು ಆಮ್ಲ ಮಳೆ ಅಂತ ಹೇಳ್ತಾರಂತೆ. ಸೊ ಇದೊಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಬಂದು ಆ್ಯಸಿಡ್ ಈಸ್ ಫೌಂಡ್ ಇನ್ ವಿನೆಗರ್. ಆಮ್ಲ ವಿನೆಗರ್ನಲ್ಲಿ ಯಾವ ಆಮ್ಲ ಕಂಡುಬರುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ. ವಿನೆಗರ್ನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದು? ಸಿಟ್ರಿಕ್, ಆಕ್ಸಾಲಿಕ್, ಆಸಿಟಿಲಿಕ್, ಫಾರ್ಮಿಕ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಸಿಟ್ರಿಕ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬಹುದು, ಈ ಒಂದು ಏನು ಸಿ ವಿಟಮಿನ್ ಅಂತ ಹೇಳ್ತೀವಿ ಸಿಟ್ರಿಕ್ ಅಲ್ಲಿ. ಸೊ ನಿಂಬೆ ಮತ್ತು ಕಿತ್ತಳೆ, ಸೊ ಇಲ್ಲಿ ಕಂಡುಬರ್ತಕ್ಕಂಥದ್ದು ಸಿ ವಿಟಮಿನ್ ಸಿಟ್ರಿಕಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ಆಕ್ಸಾಲಿಕ್ ಅಂತ ಹೇಳಿದಾಗ ಇಲ್ಲಿ ಪಾಲಕಲ್ಲಿ ಕಂಡುಬರುತ್ತೆ, ಪಾಲಕ್ ಸೊಪ್ಪ ಏನಿದೆಯೋ ಪಾಲಕ್ ಮತ್ತು ಟೊಮ್ಯಾಟೋಲ್ಲಿ ಬಂದು ಆಕ್ಸಾಲಿಕ್ ಕಂಡುಬರುತ್ತೆ. ಆ್ಯಂಡ್ ಆಸಿಟಿಕಲ್ಲಿ ಬಂದು ವಿನೆಗರ್ಲಿ ಅಸಿಟಿಕ್ ಕಂಡುಬರ್ತಕ್ಕಂಥದ್ದು. ಇನ್ನು ಫಾರ್ಮಿಕ್ ಆ್ಯಸಿಡ್ ಅಂತ ಹೇಳಿದ್ರೆ ಇರುವೆಯಲ್ಲಿ ಕಂಡುಬರ್ತಕ್ಕಂಥದ್ದು, ಇರುವೆಯಲ್ಲಿ ಕಂಡುಬರ್ತಕ್ಕಂಥದ್ದು ಫಾರ್ಮಿಕ್ ಆ್ಯಸಿಡ್. ಸೊ ವಿನೆಗರ್ ಬಂದು ಅಸಿಟಿಕ್, ಆಪ್ಷನ್ ಸಿ. ಸೊ ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ನೋಡಿ, ಅಸಿಟಿಕ್ ಆಮ್ಲ ಬಂದು ವಿನೆಗರ್ಲಿ ಕಂಡುಬರುತ್ತೆ, ಫಾರ್ಮಿಕ್ ಆಮ್ಲ ಬಂದು ಇರುವೆಯಲ್ಲಿ ಕಂಡುಬರ್ತಕ್ಕಂಥದ್ದು, ಸಿಟ್ರಿಕ್ ಆಮ್ಲ ಬಂದು ನಿಂಬೆ ಮತ್ತು ಕಿತ್ತಳೆ ಸಿ ವಿಟಮಿನ್ ಅಂತ ಹೇಳ್ಬೋದು, ಲ್ಯಾಕ್ಟಿಕ್ ಬಂದು ಮೊಸರಲ್ಲಿ ಕಂಡುಬರ್ತಕ್ಕಂಥದ್ದು, ಆಕ್ಸಾಲಿಕ್ ಆಮ್ಲ ಬಂದು ಪಾಲಕ್ ಮತ್ತು ಟೊಮೆಟೊಲ್ಲಿ ಕಂಡುಬರುತ್ತೆ, ಆಸ್ಕಾರ್ಬಿಕ್ ಆಮ್ಲ ಬಂದು ಆಮ್ಲ ಸಿಟ್ರಸ್ ಹಣ್ಣುಗಳಲ್ಲೇ ಕಂಡುಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಟಾರ್ಟೈಕ್ ಆಮ್ಲ, ವೆರಿ ಇಂಪಾರ್ಟೆಂಟ್ ಇದು ಸಹ, ಹುಣಸೆ ಹಣ್ಣು, ದ್ರಾಕ್ಷಿ ಮತ್ತು ಮಾವಿನ ಹಣ್ಣು ಹುಳಿ ಏನು ಬರುತ್ತೋ ಸೊ ಮಾವಿನ ಹಣ್ಣಲ್ಲಿ ಕಂಡುಬರ್ತಕ್ಕಂಥದ್ದು, ಮತ್ತು ದ್ರಾಕ್ಷಿ, ಹುಣಸೆ ಹಣ್ಣು, ಇಟ್ ಮೀನ್ಸ್ ಅದು ಸಹ ಹುಳಿಲಿ ಬರ್ತಕ್ಕಂಥದ್ದೇನೆ. ಹುಣಸೆ ಹಣ್ಣು, ದ್ರಾಕ್ಷಿ, ಮಾವಿನ ಹಣ್ಣು ಇತ್ಯಾದಿಗಳು ಕಂಡುಬರ್ತಕ್ಕಂಥದ್ದು ಟಾರ್ಟರಿಕ್ ಆಮ್ಲ. ತುಂಬ ವೆರಿ ಇಂಪಾರ್ಟೆಂಟ್ ಇದು ಸಹ ಅಷ್ಟೇ. ಇಲ್ಲಿ ವಿನೆಗರ್ ಕೇಳಿದರೆ ನಿಮ್ಗೆ ಯಾವ್ದು ಬೇಕಾದ್ರೂ ಸಹ ಎಕ್ಸಾಮಲ್ಲಿ ಕೇಳಬಹುದಾಗಿರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದನ್ನ ಗಾಳಿಯಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಯಾವುದರ ಮೂಲಕ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದರೆ, ಸೊ ತೆಗೆದುಕೊಳ್ಳುತ್ತೆ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥ ಸಸ್ಯಗಳು ಅಲ್ವಾ. ಸೊ ಏನಕ್ಕೆ ಅಂದರೆ ಆಕ್ಸಿಜನ್ ತಗೊಳ್ತಕ್ಕಂಥದ್ದು ಪ್ರಾಣಿಗಳಾದರೆ, ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಏನಿದೆಯೋ ಕಾರ್ಬನ್ ಡೈಆಕ್ಸೈಡನ್ನು ತಗೊಳ್ತಕ್ಕಂಥದ್ದು ಸಸ್ಯ ಪ್ಲಾಂಟ್ಗಳಾಗುತ್ತೆ. ಹಾಗಾಗಿ ಇಲ್ಲಿ ಗಾಳಿಯಿಂದ ಇಂಗಾಲದ ಡೈಆಕ್ಸೈಡನ್ನು ಯಾವುದರ ಮೂಲಕ ತೆಗೆದುಕೊಳ್ಳಲಾಗುತ್ತದೆ ಅಂತ ಕೇಳಿದರೆ, ಕಾವಲು ಕೋಶಗಳು, ಪತ್ರರಂಧ್ರ, ಕ್ಲೋರೋಫಿಲ್ ಎ ಮತ್ತು ಸಿ 2 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಗಾಳಿಯಿಂದ ಅಂತ ಹೇಳಿದಾಗ, ಸಸ್ಯಗಳಿಗೆ ಅಂತ ಹೇಳಿದಾಗ ಇದು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೀತಕ್ಕಂಥದ್ದು ಆಗಿರುತ್ತೆ, ಹೌದಲ್ವಾ. ಸೊ ಆಕ್ಸಿಜನನ್ನು ಬಿಡ್ತಕ್ಕಂಥದ್ದು, ಇಂಗಾಲದ ಡೈಆಕ್ಸೈಡನ್ನ ತಗೊಳ್ತಕ್ಕಂಥದ್ದು ಮೇಯ್ನಾಗಿ ಈ ಒಂದು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ನಡೀತಕ್ಕಂಥದ್ದು. ಹಾಗಾಗಿ ಇಲ್ಲಿ ಏನಾಗುತ್ತೆ, ಇಂಗಾಲದ ಡೈಆಕ್ಸೈಡನ್ನು ಪತ್ರರಂಧ್ರ, ಸ್ಟೊಮ್ಯಾಟ ಅಂತ ಏನಿದೆಯೋ ಆಪ್ಷನ್ ಬಿ, ಪತ್ರರಂಧ್ರ ಅಥವಾ ಸ್ಟೊಮ್ಯಾಟದ ಮೂಲಕ ಈ ಒಂದು ಇಂಗಾಲದ ಡೈಆಕ್ಸೈಡನ್ನು ತೊಗೊಂಡು ನಮಗೆ ಆಕ್ಸಿಜನ್ ಬಿಡ್ತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ, ಆಪ್ಷನ್ ಬಿ ಪತ್ರರಂಧ್ರ. ಅದೇ ರೀತಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ಸ್ಟೊಮ್ಯಾಟ ಅಥವಾ ಪತ್ರರಂಧ್ರದ ಮೂಲಕ ತನ್ನ ದೇಹಕ್ಕೆ ಅಥವಾ ಸಸ್ಯ ತನ್ನ ಒಂದು ಪಾರ್ಟ್ಗೆ ತಗೊಳ್ತಾ ಹೋಗುತ್ತೆ. ಆ್ಯಂಡ್ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿಬೇಕಂತಂದರೆ ಮೇಯ್ನಾಗಿ ಅಲ್ಲಿ ನೀರು ಮತ್ತು ಸೂರ್ಯನ ಬೆಳಕು ತುಂಬಾ ಮುಖ್ಯ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಈ ನೀರು ಮತ್ತು ಸೂರ್ಯನ ಬೆಳಕನ್ನು ಬಳಸ್ಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡುತ್ತದೋ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಒಂದು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ನ ಬಳಸ್ಕೊಂಡು ಮತ್ತು ಸನ್ಲೈಟ್, ಸೂರ್ಯನ ಒಂದು ಕಿರಣಗಳನ್ನು ಬೆಳಕನ್ನು ಬಳಸ್ಕೊಂಡು ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ಪ್ಲಸ್ ವಾಟರ್ ಆಗಿ ಕನ್ವರ್ಟ್ ಮಾಡುತ್ತೆ, ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ಪ್ಲಸ್ ವಾಟರ್. ಸೊ ಇಲ್ಲಿ ಆಕ್ಸಿಜನ್ ಜೊತೆಗೆ ಗ್ಲೂಕೋಸ್ನ ಸಹ ಇದು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಈ ಒಂದು ದ್ಯುತಿ ಸಂಶ್ಲೇಷಣಾ ಕ್ರಿಯೆ, ಫೋಟೋಸಿಂಥಸಿಸ್ ಅಂತ ಏನು ಹೇಳ್ತೀವಿ ಆ ಒಂದು ಟೈಮಲ್ಲಿ ನಡೀತಕ್ಕಂಥದ್ದಾಗಿರುತ್ತೆ. ಸೊ ವಾಟರ್ ಸಹ ನೀವು ನೋಡಿರಬಹುದು, ಬಾಷ್ಪ ವಿಸರ್ಜನೆ ಅಂತ ಹೇಳ್ತೀವಿ. ಬೆಳಿಗ್ಗೆ ಟೈಮು ಅಂದರೆ ಬೆಳಿಗ್ಗೆ 6-7 ಗಂಟೆ ನೀವು ಎದ್ದು ನೋಡಿದಾಗ ಆ ಒಂದು ಸಸ್ಯ ಏನು ಮಾಡಿರುತ್ತೆ, ತನ್ನ ಎಲೆಗಳ ಮೇಲೆ
ಇಬ್ಬನಿಯನ್ನು ಹಾಕಿ ಬಿಟ್ಟಿರುತ್ತೆ. ಸೊ ಅದನ್ನು ಬಾಷ್ಪ ವಿಸರ್ಜನೆ ಅಂತ ಹೇಳ್ತೀವಿ. ಸೊ ಅಲ್ಲಿ ವಾಟರು ಸಹ ಲೀಕ್ ಆಗ್ತಕ್ಕಂಥದ್ದು ಅಥವಾ ವಾಟರ್ನು ಸಹ ಬಿಡುಗಡೆನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಮೇಯ್ನಾಗಿ ಏನು ಅರ್ಥ ಆಗುತ್ತೆ ನಮಗೆ, ಕಾರ್ಬನ್ ಡೈಆಕ್ಸೈಡ್ನ ಜೊತೆಗೆ ವಾಟರ್ ಮತ್ತು ಸನ್ಲೈಟನ್ನು ಬೆಳೆಸ್ಕೊಂಡು ಏನು ಮಾಡುತ್ತೆ, ಗ್ಲೂಕೋಸ್ ಮತ್ತು ಆಕ್ಸಿಜನ್ ಎರಡೂ ಸಹ ಅದು ಬಿಡ್ತಕ್ಕಂಥದ್ದು, ರಿಮೂವ್ ಮಾಡ್ತಕ್ಕಂಥದ್ದು ಅಥವಾ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ, ದ್ಯುತಿ ಸಂಶ್ಲೇಷಣೆ ಸಮಯದಲ್ಲಿ ಉತ್ಪತ್ತಿಯಾಗುವ ಗ್ಲೂಕೋಸನ್ನು ಪಿಷ್ಟ ರೂಪದಲ್ಲಿ ಸಂಗ್ರಹಿಸಲಾಗುತ್ತದಂತೆ. ಸೊ ಇಲ್ಲ ನಾನು ಏನು ಹೇಳಿದೆ, ಗ್ಲೂಕೋಸ್ ಬಿಡುತ್ತೆ, ಆಕ್ಸಿಜನ್ ಜೊತೆ ಗ್ಲೂಕೋಸು ಸಹ ಅದು ಬಿಡುತ್ತೆ ಅಂತ ಏನು ಹೇಳಿದ್ವಿ, ಅದು ಅಲ್ಲೇ ಸಹ ಪಿಷ್ಟ ರೂಪದಲ್ಲಿ ಆ ಒಂದು ಎಲೆಗಳು ಅಥವಾ ಏನು ಪ್ಲಾಂಟ್ ಇರುತ್ತೋ ಸೊ ಅದು ಶೇಖರಣೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ಸೊ ಪಿಷ್ಟ ಅಂತ ಹೇಳಿದರೆ ಸ್ಟಾರ್ಚ್ ಅಂತ ಹೇಳ್ತೀವಿ, STARCH ಸ್ಟಾರ್ಚ್ ಅಂತ ಹೇಳ್ತೀವಿ. ಪಿಷ್ಟ ಈ ಒಂದು ರೂಪದಲ್ಲಿ ಗ್ಲೂಕೋಸನ್ನು ಶೇಖರಣೆ ಮಾಡಿಕೊಳ್ಳುತ್ತೆ. ಸೊ ಈ ಕ್ವಶನ್ ಸಹ ಕೇಳ್ತಾರೆ, ಪ್ಲಾಂಟ್ಸ್ ಅಥವಾ ಗಿಡಗಳು ಗ್ಲೂಕೋಸನ್ನು ಯಾವ ರೂಪದಲ್ಲಿ ಸಂಗ್ರಹಿಸಿಕೊಳ್ಳುತ್ತವೆ ಅಂತ ಕೇಳ್ಬೋದು, ಸ್ಟಾರ್ಚ್ ಅಥವಾ ಪಿಷ್ಟ ಅಂತ ಹೇಳ್ಬಹುದಾಗಿರುತ್ತೆ. ಸೊ ಇದು ಬಂದು ದ್ಯುತಿ ಸಂಶ್ಲೇಷಣೆಗೆ ಸಂಬಂಧಪಟ್ಟಂಥ ಒಂದು ಸಣ್ಣ ಮಾಹಿತಿ. ಆ್ಯಂಡ್ ನೆಕ್ಸ್ಟ್ ಬಂದು ಸಮ್ ಆರ್ಗಾನಿಸಮ್ಸ್ ಲೈವ್ together and share both shelter and nutrients. This relationship is called dash ಅಂತ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಜೀವಿಗಳು ಒಟ್ಟಿಗೆ ವಾಸಿಸುತ್ತವೆ ಮತ್ತು ಆಶ್ರಯ ಮತ್ತು ಪೋಷಕಾಂಶಗಳನ್ನು ಹಂಚಿಕೊಳ್ಳುತ್ತವೆ. ಈ ಸಂಬಂಧವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ, ಪ್ಯಾರಾಸೈಟ್ಸ್ ಸಹಜೀವ ಅಥವಾ ಸಿಂಬಾಯಿಸಿಸ್ ಅಂತ ಹೇಳ್ತಾರೆ, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ, ಅಥವಾ ಆಟೋಟ್ರೋಪ್ಸ್ ಅಂತ ಹೇಳ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ದಾರೆ ಕೆಲವೊಂದು ಜೀವಿಗಳು ಏನು ಮಾಡ್ತವೆ ಲಿವ್ ಟುಗೆದರ್ ಅಂಡ್ ಶೇರ್ ಬೋತ್ ಶೆಲ್ಟರ್ ಅಂಡ್ ನ್ಯೂಟ್ರಿಯೆಂಟ್ಸ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಹಂಚ್ಕೊಳ್ತವೆ, ಪರಸ್ಪರ ಹಂಚ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಸೊ ಪರಾವಲಂಬಿ ಪ್ಯಾರಾಸೈಟ್ಸ್ ಅಂತ ಹೇಳಿದರೆ ಪರಾವಲಂಬಿ, ಇಟ್ ಮೀನ್ಸ್ ಇದು ಒಂದು ಸಸ್ಯ ಆಗಿರ್ಬೋದು, ಬೇರೆ ಪ್ರಾಣಿಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ನಾವು ಪರಾವಲಂಬಿಗಳು ಅಂತ ಹೇಳ್ತೀವಿ. ಇನ್ನು ಸಹಜೀವನ ಅಂತ ಹೇಳಿದಾಗ ನಾವು ಏನು ಕೊಟ್ಟಿದ್ದಾರೆ ಇಲ್ಲಿ, ಲಿವ್ ಟುಗೆದರ್ ಆ್ಯಂಡ್ ಶೇರ್ ಬೋತ್ ಶೆಲ್ಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಅಂತ ಕೊಟ್ಟಿದ್ದಾರಲ್ಲ. ಸೊ ಪರಸ್ಪರ ಅವರ ಒಂದು ಅವಶ್ಯಕತೆ ಆಗಿರ್ಬೋದು, ಆಶ್ರಯ ಆಗಿರ್ಬೋದು, ಪೋಷಕಾಂಶಗಳನ್ನು ಆಗಿರ್ಬೋದು ಹಂಚ್ಕೊಳ್ತಕ್ಕಂಥದ್ದು ನಾವು ಸಹಜೀವನ ಅಂತ ಹೇಳ್ತೀವಿ. ಸೊ ನೋಡಿದಾಗಲೇ ಗೊತ್ತಾಗುತ್ತೆ ಆ ಒಂದು ವರ್ಡು ಸಿಂಬೋಯಾಸಿಸ್ ಅಂತಕ್ಕಂಥದ್ದು. ಸೊ ಆನ್ಸರ್ ಆಗ್ತಾ ಹೋಗುತ್ತೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕೀಟನಾಶಕ ಸಸ್ಯಗಳು ಅಥವಾ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಹೇಳಿದರೆ, ಸೊ ಊಜಿಗಡ, ಡ್ರಾಜೆರಾ, ಸೊ ಇಟ್ ಮೀನ್ಸ್ ಏನು ಕೀಟಗಳ, ಇಟ್ ಮೀನ್ಸ್ ಇನ್ನು ನೇರವಾಗಿ ಹೇಳ್ಬೇಕು ಮಾಂಸಾಹಾರಿ ಪ್ರಾಣಿಗಳು ಅಂತ ಏನು ಹೇಳ್ತೀವೋ ಅದೇ ರೀತಿ ಕೀಟನಾಶಕ ಸಸ್ಯಗಳು ಅಂತ ಹೇಳಿದಾಗ ಕೀಟವನ್ನು ಹಿಡಿದುಕೊಂಡು ತಿಂತಕ್ಕಂಥ ಒಂದು ಪ್ಲಾಂಟ್ಸ್ಗಳಾಗಿರುತ್ತೆ. ಸೊ ಹೇಳಿದಾಗ ಹೂಜಿ ಗಿಡ, ಡ್ರಾಜರ್ ಇದೆಲ್ಲ ಬರ್ತಕ್ಕಂಥದ್ದು ಕೀಟನಾಶಕ ಸಸ್ಯಗಳಿಗೆ ಸೇರ್ಕೊಳ್ತಕ್ಕಂಥದ್ದಾಗಿರುತ್ತೆ. ಇನ್ನು ಆಟೋಟ್ರೋಪ್ಸ್ಗಳಂತ ಅಂದರೆ ಏನು ಅಂತ ಹೇಳಿದ್ರೆ, ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಬರಲ್ಲ, ಗ್ರೀನ್ ಪ್ಲಾಂಟ್ಸ್ ಅಂತ ಹೇಳ್ಬೋದು, ಗ್ರೀನ್ ಹಸಿರು ಸಸ್ಯಗಳು. ಸೊ ಗ್ರೀನ್ ಪ್ಲಾಂಟ್ಸ್ ಮಾತ್ರನೇ ತಮ್ಮ ಒಂದು ಆಹಾರವನ್ನು ತಾವು ತಯಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಎಲ್ಲ ಸಸ್ಯಗಳು ಬರೋದಿಲ್ಲ. ಗ್ರೀನ್ ಪ್ಲಾಂಟ್ಸ್ ಅಥವಾ ಹಸಿರು ಸಸ್ಯಗಳು ಅಂತ ಹೇಳ್ತೀವಿ, ಅವೇನು ಮಾಡ್ತವೆ, ತಮ್ಮ ಆಹಾರವನ್ನು ಸೂರ್ಯನ ಬೆಳಕನ್ನು ಯೂಸ್ ಮಾಡಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದನ್ನು ಆಟೋಟ್ರೋಪ್ಸ್ ಬರೋದಿಲ್ಲ, ಕೀಟನಾಶಕ ಸಸ್ಯಗಳು ಬರೋದಿಲ್ಲ, ಪರಾವಲಂಬಿಗಳು ಬರೋದಿಲ್ಲ, ಸಹಜೀವನ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ, ಆಪ್ಷನ್ ಬಿ. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ, ಅಮಲೈಸ್ ಎನ್ಸೈಮ್ ಕನ್ವರ್ಟ್ ಸ್ಟಾರ್ಚ್ ಇಂಟು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಮಲೈಸ್ ಕಿಣ್ವವು ಪಿಷ್ಟವನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ. ಸುಕ್ರೋಸ್, ಮಾಲ್ಟೋಸ್, ಫ್ರಕ್ಟೋಸ್, ಗ್ಲೂಕೋಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಅಮಲೈಸ್ ಕಿಣ್ವ ಅಂತಕ್ಕಂಥದ್ದು ಪಿಷ್ಟವನ್ನು ಏನಾಗಿ ಪರಿವರ್ತನೆನ ಮಾಡುತ್ತೆ. ಸೊ ನಾವು ನೋಡಿದ್ರೆ ಸಸ್ಯಗಳಲ್ಲಿ ಗ್ಲೂಕೋಸ್ ಪ್ರೊಡ್ಯೂಸ್ ಆದಾಗ ಅದನ್ನು ಪಿಷ್ಟ ರೂಪದಲ್ಲಿ ಶೇಖರಣೆಯನ್ನು ಮಾಡಿಕೊಳ್ಳುತ್ತೆ ಅಂತ ಕೊಟ್ಟಿದ್ರು. ಆದರೆ ಇಲ್ಲಿ ಅಮಲೈಸ್ ಕಿಣ್ವವು ಪಿಷ್ಟವನ್ನು ಯಾವುದರಾಗಿ ಪರಿವರ್ತಿಸುತ್ತದೆ ಅಂತ ಕೇಳಿದರೆ, ಸೊ ಗ್ಲೂಕೋಸ್ನ ಪಿಷ್ಟವಾಗಿ ಕನ್ವರ್ಟ್ ಮಾಡ್ಕೊಳ್ತದೆ. ಓಕೆ, ಆದರೆ ಪಿಷ್ಟವನ್ನು ಡ್ಯಾಶ್ ಆಗಿ ಪರಿವರ್ತಿಸ್ತಕ್ಕಂಥದ್ದು ಯಾವುದು, ಮಾಲ್ಟೋಸ್, ಆಪ್ಷನ್ ಬಿ ಮಾಲ್ಟೋಸ್. ವೆರಿ ಇಂಪಾರ್ಟೆಂಟು, ಅಮಲೈಸ್ ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತದೆ. ಮಾಲ್ಟೋಸನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಪ್ರೋಟೀನ್ಗಳ ಜೀರ್ಣಕ್ರಿಯೆಗೆ ಪ್ರೋಟಿಯೇಸ್ ಸಹಾಯ ಮಾಡುತ್ತಂತೆ, ಆ್ಯಂಡ್ ಲಿಪಿಡ್ಸ್ಗಳ ಜೀರ್ಣಕ್ರಿಯೆಗೆ ಲಿಪೇಸ್ ಅಂತಕ್ಕಂಥದ್ದು ಸಹಾಯ ಮಾಡುತ್ತೆ. ವೆರಿ ಇಂಪಾರ್ಟೆಂಟು, ಇದಂತೂ ತುಂಬ ಇಂಪಾರ್ಟೆಂಟ್. ಅಮಲೈಸ್ ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು, ಮಾಲ್ಟೋಸನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಡ್ಯಾಶ್ ಆ್ಯಸಿಡ್ ಈಸ್ ಫೌಂಡ್ ಇನ್ ವಿನೆಗರ್, ಡ್ಯಾಶ್ ಆಮ್ಲ ವಿನೆಗರ್ನಲ್ಲಿ ಕಂಡುಬರುತ್ತೆ ಅಂತ ಕೊಟ್ಟಿದೆ. ಸೊ ಇದು ಬಂದು ಆಸಿಟಿಕ್, ಆಪ್ಷನ್ ಸಿ ಆಸಿಟಿಕ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಫಾರ್ಮರಿಕ್ ಅಂತ ಹೇಳಿದಾಗ ಇದು ಬಂದು ಇರುವೆಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಮತ್ತು ನೋಡಿ ಇಲ್ಲಿದೆ ಆಸಿಟಿಕ್ ಬಂದು ವಿನೆಗರು, ಫಾರ್ಮಿಕ್ ಬಂದು ಇರುವೆ ಕಚ್ಚಿದಾಗ ಬರ್ತಕ್ಕಂಥದ್ದು ಫಾರ್ಮಿಕ್ ಆಮ್ಲ. ಇನ್ನು ಸಿಟ್ರಿಕ್ ಆಮ್ಲ ಅಂತ ಹೇಳಿದಾಗ
ವಿಟಮಿನ್ ಸಿಗೆ ಸಂಬಂಧಪಟ್ಟಂತೆ ನಿಂಬೆಹಣ್ಣು, ಕಿತ್ತಳೆ ಹಣ್ಣು ಏನಿರುತ್ತೋ ಕಿತ್ತಳೆ, ಸೊ ಇದೆಲ್ಲ ಸಿಟ್ರಿಕ್ ಆಮ್ಲಕ್ಕೆ ಬರುತ್ತೆ. ಲ್ಯಾಕ್ಟಿಕ್ ಆಮ್ಲ ಅಂತ ಹೇಳಿದಾಗ ಮೊಸರಲ್ಲಿ ಬರ್ತಕ್ಕಂಥದ್ದು. ಹ್ಯಾಕ್ಸಲಿಕ್ ಆಮ್ಲ ಅಂತ ಹೇಳಿದ್ರೆ ಪಾಲಕ್ ಮತ್ತು ಟೊಮ್ಯಾಟೊಲಿ ಕಂಡು ಬರ್ತಕ್ಕಂಥದ್ದು ಹ್ಯಾಕ್ಸಲಿಕ್ ಆಮ್ಲ ಆಗಿರುತ್ತೆ. ಸಿಟ್ರಿಕ್ ಹಣ್ಣುಗಳಂತ ಹೇಳಿದ್ರೆ, ಸೊ ಸಿಟ್ರಿಕ್ ಅಂತ ಆಲ್ಮೋಸ್ಟ್ ಸಿ ವಿಟಮಿನ್ಸ್ ಅಂತ ಏನು ಹೇಳ್ತೀವಿ ನಾವು, ಆಸ್ಕಾರ್ಬಿಕ್ ಆಮ್ಲ ಮತ್ತು ಸಿಟ್ರಿಕ್ ಆಮ್ಲ ಎಲ್ಲ ಬರ್ತಕ್ಕಂಥದ್ದು ಒಂದೇ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಟಾರ್ಟರಿಕ್ ಆಮ್ಲ ಬಂದು ಹುಣಸೆ ಹಣ್ಣು, ದ್ರಾಕ್ಷಿ, ಮಾವಿನ ಹಣ್ಣು. ಓಕೆ, ಹುಣಸೆ ಹಣ್ಣು, ದ್ರಾಕ್ಷಿ, ಮಾವಿನ ಹಣ್ಣು ಅಂತ ಹೇಳಿದ್ರೆ ಇನ್ನೂ ಹುಳಿ ಇರುತ್ತಲ್ಲ, ಸೊ ಅದು ಅಂಥದ್ದನ್ನ ನಾವು ಅದರಲ್ಲಿ ಟಾರ್ಟರಿಕ್ ಆಮ್ಲ ನಾವು ನೋಡಬಹುದಾಗಿರುತ್ತೆ. ನೆಕ್ಸ್ಟ್ ಬಂದು ಆಸಿಡಿಕ್ ಸಲ್ಯೂಷನ್ ಟರ್ನ್ಸ್ ಲಿಟ್ಮಸ್ ಪೇಪರ್ ಇಂಟು ಡ್ಯಾಶ್ ಕಲರ್. ಆಮ್ಲೀಯ ದ್ರಾವಣವು ಲಿಟ್ಮಸ್ ಕಾಗದವನ್ನು ಯಾವ ಬಣ್ಣಕ್ಕೆ ತಿರುಗಿಸುತ್ತದೆ? ಸೊ ಇಲ್ಲಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲ 2 ದ್ರಾವಣಗಳು ಬರುತ್ತೆ ಅಲ್ಲ. ಸೊ ಆಮ್ಲೀಯ ದ್ರಾವಣವು ಲಿಟ್ಮಸ್ ಕಾಗದವನ್ನು ಯಾವ ಬಣ್ಣಕ್ಕೆ ತಿರುಗಿಸುತ್ತದೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಕೆಂಪು ಬಣ್ಣಕ್ಕೆ. ಆಪ್ಷನ್ ಸಿ ರೆಡ್, ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ. ಅದೇ ರೀತಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲ 2 ಬರುತ್ತೆ ನೋಡಿ. ಆಮ್ಲಗಳು ಅಂತ ಹೇಳಿದಾಗ ಅದರ ಒಂದು ಟೇಸ್ಟ್ ಏನಿರುತ್ತೆ ಅದು ಹುಳಿ ಇರುತ್ತೆ, ಮೇನ್ ಇಂಪಾರ್ಟೆಂಟು. ಅದರ ಟೇಸ್ಟ್ ಬಂದು ಹುಳಿ ಇರುತ್ತೆ. ಮೇಯ್ನಾಗಿ ನಿಂಬೆಹಣ್ಣು, ಸಿಟ್ರಿಕ್ ಆಮ್ಲ, ಹುಣಸೆ ಹಣ್ಣು, ಟಾರ್ಟರಿಕ್, ಟೊಮ್ಯಾಟೊ, ಆಕ್ಸಾಲಿಕ್ ಆಮ್ಲ ಇದೆಲ್ಲ ಬರ್ತಕ್ಕಂಥದ್ದು ಆಮ್ಲಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಆಮ್ಲಗಳು ನೀಲಿ ಲಿಟ್ಮಸ್ಗೆ ಹದ್ದಿದಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ವೆರಿ ಇಂಪಾರ್ಟೆಂಟು, ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಸೊ ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಆಮ್ಲಗಳು ಕೆಲವು ಲೋಹಗಳೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡುತ್ತೆ. ಇದು ವೆರಿ ಇಂಪಾರ್ಟೆಂಟು. ಸೊ ಲೋಹಗಳಿಗೆ ವರ್ತಿಸಿದಾಗ ಜಲಜನಕ ಬಿಡುಗಡೆ ಆಗುತ್ತೆ. ಲಿಟ್ಮಸ್ಗೆ ಹತ್ತಿದಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತೆ, ತುಂಬ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಬಂದು ಆಮ್ಲಗಳು ಕಾರ್ಬೋನೇಟ್ಗಳ ಮೇಲೆ ವರ್ತಿಸಿದಾಗ ಇಂಗಾಲದ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡುತ್ತಂತೆ. ಸೊ ತುಂಬ ಇಂಪಾರ್ಟೆಂಟು. ಲೋಹಗಳೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡುತ್ತೆ. ಇದೆ ನೋಡಿ, ಜಿಂಕ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಎರಡನ್ನೂ ಸಹ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಜಲಜನಕ ಬಿಡುಗಡೆ ಆಗಿದೆ ನೋಡಿ, ಇಲ್ಲಿ ಮತ್ತು ಇಲ್ಲಿ ಎಲ್ಲ ಆಗಿದೆ ನೋಡಿ. ಸೊ ಇದು. ಆ್ಯಂಡ್ ನೆಕ್ಸ್ಟು ಕಾರ್ಬೋನೇಟ್ಗಳ ಜೊತೆ ವರ್ತಿಸಿದಾಗ ಇಂಗಾಲದ ಡೈಆಕ್ಸೈಡ್ CO2 ಏನಿದೆಯೋ ಇಂಗಾಲದ ಡೈಆಕ್ಸೈಡು ಬಿಡುಗಡೆ ಆಗ್ತಕ್ಕಂಥದ್ದು. ಈ ಕ್ರಿಯೆನ ಬುದ್ಬುದನ ಕ್ರಿಯೆ ಅಂತ ಕರೀತಾರಂತೆ. ಯಾವುದಂತ ಹೇಳಿದ್ರೆ ಕಾರ್ಬೋನೇಟ್ಗಳ ಮೇಲೆ ವರ್ತಿಸಿದಾಗ ಇಂಗಾಲ ಡೈಆಕ್ಸೈಡ್ ಏನು ಬಿಡುಗಡೆ ಆಗುತ್ತೋ ಅದನ್ನು ಬುದ್ಬುದನ ಕ್ರಿಯೆ ಅಂತಕ್ಕಂಥ ಒಂದು ಹೆಸರಿಂದ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪ್ರತ್ಯಾಮ್ಲ ಅಂತ ಹೇಳಿದಾಗ ಪ್ರತ್ಯಾಮ್ಲಗಳ ರುಚಿ ಬಂದು ಕಹಿ. ಆಮ್ಲಗಳು ಹುಳಿ ಇದ್ದು ಪ್ರತ್ಯಾಮ್ಲಗಳು ಕಹಿಯಾಗಿರುತ್ತೆ. ಸೊ ಔಷಧಿಗಳು ಕಹಿಯಾಗಿರೋ ಕಾರಣ ಅದು ಪ್ರತ್ಯಾಮ್ಲಗಳನ್ನು ಒಳಗೊಂಡಿರ್ತದೆ. ಸೊ ಔಷಧಿಗಳು ಅಂತ ಏನು ಕೊಡ್ತಾರೋ ನಮಗೆ, ಸೊ ಅದು ಪ್ರತ್ಯಾಮ್ಲಗಳಂತೆ. ಸೊ ಇದೊಂದು ಪಾಯಿಂಟ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಪ್ರತ್ಯಾಮ್ಲಗಳು ಕೆಲವು ನೀರಿನಲ್ಲಿ ಕರಗುವುದಿಲ್ವಂತೆ. ಕರಗ್ತಕ್ಕಂಥ ನೀರಿನಲ್ಲಿ ಕರಗುವ ಲೋಹದ ಆಕ್ಸೈಡ್ಗಳನ್ನು ಕ್ಷಾರಗಳು ಅಂತ ಕರೀತಾರಂತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ. ನೀರಿನಲ್ಲಿ ಕರಗುವ ಲೋಹದ ಆಕ್ಸೈಡ್ಗಳನ್ನು ಕ್ಷಾರಗಳು ಎಂದು ಕರೆಯುತ್ತಾರೆ. ಓಕೆ. ಸೊ ನೆಕ್ಸ್ಟು ಅದು ಬಂದು ಕೆಂಪು. ಇಟ್ ಮೀನ್ಸ್ ಆಮ್ಲ ದ್ರಾವಣಗಳಲ್ಲಿ ಅದ್ದಿದಾಗ ಏನಾಗುತ್ತೆ, ಅದು ಕೆಂಪುಗೆ ಬರ್ತಾ ಇತ್ತಲ್ವಾ. ಸೊ ರೆಡ್ ಕಲರಲ್ಲಿ, ಕೆಂಪು ಕಲರಲ್ಲಿ ಬಣ್ಣಕ್ಕೆ ತಿರುಗ್ತಾ ಇತ್ತು. ಆದರೆ ಪ್ರತ್ಯಾಮ್ಲ ಬಂದು ನೀಲಿ ಬಣ್ಣಕ್ಕೆ, ಬ್ಲೂ ಕಲರ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಬ್ಲೂ ಕಲರ್ಗೆ ಟರ್ನ್ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಪ್ರತ್ಯಾಮ್ಲಗಳು ಇಂಗಾಲ ಡೈಆಕ್ಸೈಡನ್ನು ಹೀರಿಕೊಂಡು ಕಾರ್ಬೋನೇಟ್ಗಳನ್ನು ಬಿಡುಗಡೆ ಮಾಡುತ್ತವೆ. ಸೊ ಅಲ್ಲಿ ಆಮ್ಲಗಳೇನು ಮಾಡ್ತಿದ್ವಿ, ಇಂಗಾಲ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತಾ ಇದ್ದು ನೋಡಿ. ಇಲ್ಲಿ ಕಾರ್ಬೋನೇಟ್ಗಳ ವರ್ತಿಸಿ ಇಂಗಾಲ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತಾ ಇದ್ದು. ಆದರೆ ಇಲ್ಲಿ ಏನು ಮಾಡುತ್ತೆ, ಇಂಗಾಲ ಡೈಆಕ್ಸೈಡನ್ನು ಹೀರ್ಕೊಂಡು ಕಾರ್ಬೋನೇಟ್ಗಳನ್ನು ನೀಡ್ತಕ್ಕಂಥದ್ದು ಉಲ್ಟಾ ಆಗಿರುತ್ತೆ. ಓಕೆ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಡೆಪಾಸಿಟಿಂಗ್ ಎ ಲೇಯರ್ ಆಫ್ ಡ್ಯಾಶ್ ಅಂಡ್ ಐರನ್ ಈಸ್ ಕಾಲ್ಡ್ ಗ್ಯಾಲ್ವನೈಸೇಷನ್. ಗ್ಯಾಲ್ವನೈಸೇಷನ್ ಅಂದರೆ ಏನು, ಕಬ್ಬಿಣದ ಹದಿರಿಗೆ ಸತುವಿನಿಂದ ಲೇಪನ ಮಾಡುವುದನ್ನು ನಾವೇನಂತೀವಿ, ಕಬ್ಬಿಣಕ್ಕೆ ಸತುವಿನಿಂದ ಲೇಪನವನ್ನು ಮಾಡ್ತಕ್ಕಂಥದ್ದನ್ನ ನಾವು ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಸೊ ಕಬ್ಬಿಣ ಏನು ತುಕ್ಕಿಡಿಯುತ್ತೆ ಅಂತ ಹೇಳ್ತೀವೋ, ಸೊ ಅದ್ರ ಮೇಲೆ ಸತುವಿನ ಒಂದು ಕೋಟೆಡನ್ನು ಮಾಡ್ತಕ್ಕಂಥದ್ದನ್ನ ನಾವು ಗ್ಯಾಲ್ವನೈಸೇಷನ್ ಅಂತ ಹೇಳ್ತೀವಿ. ಆಪ್ಷನ್ ಒಂದು ಜಿಂಕ್, ಸತು. ಆ್ಯಂಡ್ ನೆಕ್ಸ್ಟ್ ಬಂದು ಅನಮಲಸ್ ಎಕ್ಸ್ಪೆನ್ಷನ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್ ಅಟ್. ನೀರಿನ ಅಸಂಬದ್ಧ ವ್ಯಾಕೋಚನೆ ಎಲ್ಲಿ ನಡೆಯುತ್ತದೆ? 4 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು, above 4 degree Celsius, 0 to 4 degree Celsius, 0 degree Celsius, all of the above ಅಂತ ಕೊಟ್ಟಿದ್ದಾರೆ. ಸೊ ನೀರಿನ ಅಸಂಬದ್ಧ ವ್ಯಾಕೋಚನೆ ಅಂತಕ್ಕಂಥದ್ದು ನಡೀತಕ್ಕಂಥದ್ದು ಆಪ್ಷನ್ ಬಿ ಏನಿದೆಯೋ 0 ಇಂದ 4 ಡಿಗ್ರಿ, 0 to 4 degree Celsius. ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಸೊ ನೋಡಿ, ಇಲ್ಲಿ ನೀರಿನ ಅಸಂಬದ್ಧ ವ್ಯಾಕೋಚನೆ ಅಂತ ಹೇಳಿದ್ರೆ ತಾಪಮಾನವನ್ನು ಕಡಿಮೆ ಮಾಡುವಾಗ ನೀರು 4 ಡಿಗ್ರಿ ಸೆಲ್ಸಿಯಸ್ವರೆಗೆ ಸಂಕುಚಿತಗೊಳ್ಳುತ್ತಂತೆ. ಓಕೆ. ಅದಾದ ನಂತರ 4 ಡಿಗ್ರಿಯಿಂದ ಇಟ್ ಮೀನ್ಸ್ 0 ಡಿಗ್ರಿ ಸೆಲ್ಸಿಯಸ್ಗೆ ಬರುತ್ತೆ ಅಂತ ಹೇಳಿದ್ರೆ ಅದು ನೀರಾಗಿರಲ್ಲ, ಏನಾಗುತ್ತೆ, ಅದು ಮಂಜುಗಡ್ಡೆ ಆಗುತ್ತೆ. ಸೊ ಮಂಜುಗಡ್ಡೆ ಆಗ್ತಕ್ಕಂಥದ್ದು 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಹಾಗಾದಾಗ 0 ಡಿಗ್ರಿ ಸೆಲ್ಸಿಯಸ್ ಮತ್ತು 4 ಡಿಗ್ರಿ ಸೆಲ್ಸಿಯಸ್ ನಡುವೆ ಏನಿರುತ್ತೋ
ಆ ಒಂದು ಲಕ್ಷಣವನ್ನು ನೀರಿನ ಅಸಂಬದ್ಧ ವ್ಯಾಕೋಚನೆ ಅಂತ ಕರೀತಾರೆ. ಸೊ 4 ಡಿಗ್ರಿ ಸೆಲ್ಸಿಯಸ್ ಮೇಲೆ ಅದು ನೀರಾಗಿರುತ್ತೆ. ಸೊ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಅದು ಮಂಜುಗಡ್ಡೆ ಆಗಿರುತ್ತೆ. 0 ಡಿಗ್ರಿ ಸೆಲ್ಸಿಯಸ್ ಮತ್ತು 4 ಡಿಗ್ರಿ ಸೆಲ್ಸಿಯಸ್ ನಡುವಿನ ಒಂದು ನೀರನ್ನು ಏನಂತಾರೆ, ಅಸಂಬದ್ಧ ವ್ಯಾಕೋಚನೆ, ನೀರಿನ ಅಸಂಬದ್ಧ ವ್ಯಾಕೋಚನೆ ಅಂತ ಕರೀತಾರೆ. ಆ್ಯಂಡ್ ಸರಳವಾಗಿ ಹೇಳೋದಾದರೆ ನೋಡಿ, ಅದು ಗೊತ್ತಿರ್ತಕ್ಕಂತೆ 4 ಡಿಗ್ರಿ ಸೆಲ್ಸಿಯಸ್ ನೀರು ಬಿಸಿ ಅಥವಾ ತಂಪಾಗಿದ್ದರೂ ವಿಸ್ತರಿಸ್ತದೆ, ಹೌದಲ್ವಾ? ಸೊ 4 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ರೆ ನೀರು ಬಿಸಿ ಆಗಿರ್ಬೋದು, ತಂಪಾಗಿರ್ಬೋದು, ಒಟ್ಟಿನಲ್ಲಿ ಅದು ವಿಸ್ತರಿಸೋದ್ರೆ ಹರಿದಾಡ್ತದೆ, ಅದಂತೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇನೆ. ಆ್ಯಂಡ್ ನೆಕ್ಸ್ಟ್ ಅಂತ ಹೇಳಿದ್ರೆ ಮಂಜುಗಡ್ಡೆ ನೀರಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರ್ತದೆ ಮತ್ತು ಅದನ್ನು ನೀರಿನ ಮೇಲೆ ತೇಲುತ್ತದೆ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ನಾನು ಆಲ್ರೆಡಿ ಹೇಳಿದಾಗೆ ಯಾವುದೇ ಒಂದು ತೊಗೊಳ್ಳಿ, ನೀವು ಒಂದು ನೀರತ್ತ ತೊಗೊಳ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ಮೋಡ ಆಕಾಶದಲ್ಲಿ ಯಾಕೆ ತೇಲುತ್ತೆ ಅಂತ ಹೇಳಿದ್ರೆ ಗಾಳಿ ಏನಿದೆಯೋ ಗಾಳಿಗಿಂತ ಮೋಡದ ಸಾಂದ್ರತೆ ಕಡಿಮೆ ಇರುತ್ತೆ, ಸೊ ಹಾಗಾಗಿ ಅದು ತೇಲುತ್ತೆ. ಅದೇ ರೀತಿ ಅಷ್ಟೇ ನೀರು ಅಂತ ಹೇಳಿದಾಗ ನೀರಿನ ಒಳಗಡೆ ಯಾವುದೆಲ್ಲ ಮುಳುಗುತ್ತೋ ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ, ಮುಳುಗಿದ ವಸ್ತುವಿನ ಸಾಂದ್ರತೆ ಜಾಸ್ತಿ ಇರುತ್ತೆ ನೀರಿಗಿಂತ. ಯಾವುದಾದ್ರು ತೇಲುತ್ತೋ ಅದು ನೀರಿಗಿಂತ ಸಾಂದ್ರತೆ ಕಡಿಮೆ ಇರುತ್ತೆ, ಅಷ್ಟೇ ಡಿಫ್ರೆನ್ಸು. ಮಂಜುಗಡ್ಡೆನೂ ಸಹ ನೀರಿನಲ್ಲಿ ತೇಲುತ್ತೆ, ಅದರ ಒಂದು ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರ್ತಕ್ಕಂಥದ್ದು, ಹಾಗಾಗಿ ಅದು ಮಂಜುಗಡ್ಡೆ ತೇಲುತ್ತೆ, ಇಷ್ಟೇ ಡಿಫ್ರೆನ್ಸು. ಯಾವುದೆಲ್ಲ ತೇಲುತ್ತೋ ಅದರ ಸಾಂದ್ರತೆ ಕಡಿಮೆ ಇರುತ್ತೆ, ಯಾವುದೆಲ್ಲ ಮುಳುಗುತ್ತೋ ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಥಾರಸಿಸ್ ಕ್ಯಾವಿಟಿ ಹ್ಯಾಸ್ ಡ್ಯಾಶ್ ಆನ್ ಇಟ್ಸ್ ಲೋವರ್ ಎಂಡ್ ಅಂತ ಕೊಟ್ಟಿದ್ದಾರೆ. ಎದೆಗೂಡಿನ ಕುಹರವು ಅದರ ಕೆಳ ತುದಿಯಲ್ಲಿ ಡ್ಯಾಶ್ ಹೊಂದಿದೆ. ಸೊ ಬ್ರಾಂಕಸ್ ಕಶೇರುಕ ಖಂಡಗಳ ಕಾಲಂ, ಮೇದೋಜೀರಕ ಗ್ರಂಥಿ, ಡಯಾಫ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ ಡಯಾಫ್ರಾಮ್ ಅಂತ ಹೇಳಿದರೆ ಎದೆಗೂಡು ಇಟ್ ಮೀನ್ಸ್ ಏನು ಶ್ವಾಸಕೋಶ ಲಂಗ್ಸ್ ಅಂತ ಹೇಳ್ತೀವಿ, ಎದೆಗೂಡು ಮೇಲೆ ಏನು ಬರುತ್ತೋ ಸೊ ಅಲ್ಲಿ ಇರ್ತಕ್ಕಂಥ ಕೆಳ ತುದಿ ಏನನ್ನು ಒಳಗೊಂಡಿದೆ. ಸೊ ಬ್ರಾಂಕಸ್ ಅಂತ ಕೊಟ್ಟಿರ್ತಕ್ಕಂಥದ್ದು ಏನಿದೆ, ಸೊ ಅದು ಬ್ರಾಂಚಸ್ ಅಂತ ನೋಡಿ ಇಲ್ಲಿದೆ, ಬ್ರಾಂಚಸ್ಸು. ಸೊ ಇದು ಮೇಯ್ನು, ಇದರಲ್ಲಿ ಬರ್ತಕ್ಕಂಥದ್ದು ಬ್ರಾಂಕೋಲಿಯಸ್ ಅಂತ ಹೇಳಿದರೆ ಶ್ವಾಸನಾಳಗಳು ಅಂತ ಹೇಳ್ತೀವಲ್ಲ, ಸೊ ಉಸಿರಾಡೋದಕ್ಕೋಸ್ಕರ ಬಳಸ್ತಕ್ಕಂಥ ಶ್ವಾಸನಾಳಗಳನ್ನು ನಾವು ಹೇಳ್ತಾ ಹೋಗ್ತೀವಿ. ಸೊ ಅದು ಮೇಲ್ಗಡೆ ಇದೆ. ಅದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನು, ಕೆಳ ತುದಿಯಲ್ಲಿ ಇರ್ತಕ್ಕಂಥದ್ದು ಯಾವುದು, ಇಲ್ಲಿ ನೋಡಿ ಡಯಾಫ್ರಾಮ್ ಕೆಳಗಡೆ ಇರ್ತಕ್ಕಂಥದ್ದು, ಈ ಭಾಗದಲ್ಲಿ ತುಂಬ ಕೆಳಗಡೆ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ಆಪ್ಷನ್ ಡಿ ಡಯಾಫ್ರಾಮ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಪ್ಲಾಂಟ್ಸ್ ದಟ್ ಹ್ಯಾವ್ ಅಡಾಪ್ಟೆಡ್ ಟು ದ ಆಲ್ಮೋಸ್ಟ್ ವಾಟರ್ಲೆಸ್ ಕಂಡೀಷನ್ಸ್ ಆಫ್ ದ ಡೆಸರ್ಟ್ ಆರ್ ಕಾಲ್ಡ್ ಹ್ಯಾಸ್. ಮರುಭೂಮಿಯ ಬಹುತೇಕ ನೀರಿಲ್ಲದ ಪರಿಸ್ಥಿತಿಗಳಿಗೆ ಹೊಂದಿಕೊಂಡ ಸಸ್ಯಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಮರುಭೂಮಿಯ ಬಹುತೇಕ ನೀರಿಲ್ಲದ ಪರಿಸ್ಥಿತಿಗಳಿಗೆ ಹೊಂದಿಕೊಂಡಂಥ ಸಸ್ಯಗಳನ್ನು ಏನೆಂದು ಕರೆಯಲಾಗುತ್ತದೆ? ಹೈಡ್ರೋಫೈಟ್ಗಳು, ಜೆರೋಫೈಟ್ಗಳು, ಎಪಿಫೈಟ್ಸ್ ಆ್ಯಂಡ್ ಆಲ್ ಆಫ್ ದ ಹೆಬೋ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಹೈಡ್ರೋ ಅಂತ ಹೇಳಿದ್ರೆ ನೀರು, ಹೌದಲ್ವಾ? ಹೈಡ್ರೋ ಮೀನ್ಸ್ ಜಲಜನಕ, ನೀರು ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮರುಭೂಮಿಯ ಬಹುತೇಕ ನೀರಿಲ್ಲದ ಪರಿಸ್ಥಿತಿ. ಸೊ ಹೈಡ್ರೋಫೈಟ್ಸ್ ಅಂದರೆ ನೀರಿನಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನ ನಾವು ಹೈಡ್ರೋಫೈಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಜೆರೋಫೈಟ್ಸ್ ಏನು ಕೊಟ್ಟಿದ್ದಾರೋ ಸೊ ಇದು ಬಂದು ಮರುಭೂಮಿಯಲ್ಲಿ ಇರ್ತಕ್ಕಂಥ ಸಸ್ಯಗಳು. ಆನ್ಸರ್ ಆಪ್ಷನ್ ಬಿ ಸರಿಯಾಗಿದೆ. ಆ್ಯಂಡ್ ಎಪಿಫೈಟ್ಸ್ ಅಂತಕ್ಕಂಥದ್ದು ಕೊಟ್ಟಿದ್ದಾರಲ್ಲ, ಸೊ ಇದು ತಾವು ಬೆಳೆಯೋದಕ್ಕೋಸ್ಕರ ಬೇರೆ ಒಂದು ಮರವನ್ನು ಆಶ್ರಯ ಪಡ್ಕೊಳ್ಳುತ್ತೆ. ಸೊ ಇಟ್ ಮೀನ್ಸ್ ಮರದ ಮೇಲೆ ಬೆಳೀತಕ್ಕಂಥ ಗಿಡಗಳನ್ನ ನಾವು ಎಪಿಫೈಟ್ಸ್ ಅಂತ ಹೇಳ್ತೀವಿ. ಸೊ ಈಗ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಜೆರೋಫೈಟ್ಸ್ ಬಂದು ಮರುಭೂಮಿಯಲ್ಲಿ ಬೆಳೀತಕ್ಕಂಥ ಸಸ್ಯಗಳಾಗಿರುತ್ತೆ. ಸೊ ನೋಡಿ, ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಎಪಿಫೈಟ್ಸ್ ಅಂತ ಹೇಳಿದಾಗ ಸೊ ಮೂರನೇ ಆಪ್ಷನ್ ಏನಿದೆಯೋ ಎಪಿಫೈಟ್ಸ್ ಅಂತಕ್ಕಂಥದ್ದು ಮರಗಳ ಮೇಲೆ ಬೆಳೀತಕ್ಕಂಥದ್ದು. ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಮರಗಳ ಮೇಲೆ, ಇಟ್ ಮೀನ್ಸ್ ಅವು ಬೆಳೆಯೋದಕ್ಕೋಸ್ಕರ ಮರಗಳನ್ನು ಮತ್ತೊಂದು ಮರವನ್ನು ಅವಲಂಬಿಸಿರ್ತವೆ ಅಂತಂದು ನಾವು ಎಪಿಫೈಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಜೆರೋಫೈಟ್ ಅಂತ ಹೇಳಿದ್ರೆ ಇದು ಮರುಭೂಮಿಯಲ್ಲಿ ಬೆಳೀತಕ್ಕಂಥದ್ದು, ಜಾಸ್ತಿ ನೀರಿರೋದಿಲ್ಲ. ಸೊ ಕಡಿಮೆ ನೀರಿನಲ್ಲಿ ಅದು ಬೆಳೆಯೋದಕ್ಕೆ ಅಲ್ಲಿನ ಒಂದು ವಾತಾವರಣಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗೋಗಿರುತ್ತೆ. ನೆಕ್ಸ್ಟ್ ಆಕ್ವಾಟಿಕ್ ಪ್ಲಾಂಟ್ ಅಥವಾ ಹೈಡ್ರೋಫೈಟ್ಸ್ ಅಂತ ಹೇಳಿದ್ರೆ ನೀರಿನಲ್ಲಿ ಬೆಳೀತಕ್ಕಂಥ ಜಲಸಸ್ಯಗಳಂತ ಹೇಳ್ಬಹುದಾಗಿರುತ್ತೆ. ಇನ್ನು ಹೇಳ್ತಾ ಹೋದರೆ ನಾವು ನೋಡೋದು ಹೈಡ್ರೋಫೈಟ್ ನೋಡಿದ್ವಿ, ನೆಕ್ಸ್ಟು ಜೆರೋಫೈಟು ಸಹ ನೋಡಿದ್ವಿ ನಾವೀಗ. ನೆಕ್ಸ್ಟು ಬಂದು ಹೆಪಿಫೈಟ್ ಅಂತ ಅಂದರೆ ಮತ್ತೊಂದು ಸಸ್ಯದ ಮೇಲೆ ಬೆಳೀತಕ್ಕಂಥ ಸಸ್ಯಗಳು, ಅದನ್ನು ಸಹ ನೋಡಿದ್ವಿ. ಆ್ಯಂಡ್ ಲಿಥೋಫೈಟ್ಸ್ ಅಂತ ಹೇಳಿದರೆ ಬಂಡೆಗಳ ಮೇಲೆ ಬೆಳೆಯುವ ಸಸ್ಯಗಳನ್ನ ನಾವು ಲಿಥೋಫೈಟ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲೆಲ್ಲ ಇರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಆಕ್ಸಿಲೋಫೈಟ್ ಅಂತ ಹೇಳಿದ್ರೆ ಆಮ್ಲೀಯ ಮಣ್ಣಿನಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯಗಳು. ಆ್ಯಂಡ್ ಸ್ಕ್ಲಿರೋಫೈಟ್ಸ್ ಅಂತ ಹೇಳಿದ್ರೆ ಪೊದೆಯ ಕಟ್ಟಿಗೆ ಮರಗಳಂತೆ. ಆ್ಯಂಡ್ ಹ್ಯಾಲೋಫೈಟ್ಸ್ ಅಂತ ಹೇಳಿದರೆ ಜೋಗು ಪ್ರದೇಶದಲ್ಲಿ ಬೆಳೀತಕ್ಕಂಥ ಸಸ್ಯಗಳು. ಆ್ಯಂಡ್ ಸ್ಯಾಮೋಫೈಟ್ಸ್ ಅಂತ ಹೇಳಿದ್ರೆ ಮರಳಿನಲ್ಲಿ ಬೆಳೆಯುವ ಸಸ್ಯಗಳು. ಹೆರಿಮೋಫೈಟ್ಸ್ ಅಂತ ಹೇಳಿದ್ರೆ ಮರುಭೂಮಿ ಅಥವಾ ಸ್ಟೆಫಿಯಲ್ಲಿ ಬೆಳೆಯುವ ಸಸ್ಯಗಳಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಜಿಯೋಫೈಟ್ಸ್ ಬಂದು
ಅಂತರ್ಗತ ಶೇಖರಣ ಹೊಂದಿರುವ ಸಸ್ಯಗಳಂತೆ. ಆ್ಯಂಡ್ ನೆಕ್ಸ್ಟ್ ಹಾಲೋಫೈಟ್ಸ್ ನೋಡಿ, ಇದು ಹೆಲೋಫೈಟ್ ಆಯಿತು, ಜೋಗು ಪ್ರದೇಶ. ಇದು ಹಾಲೋಫೈಟ್ ಬಂದು ಲವಣಾಂಶ ಹೆಚ್ಚಾಗಿರೋ ಪ್ರದೇಶದಲ್ಲಿ ಬೆಳೀತಕ್ಕಂಥ ಸಸ್ಯಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಯಾಫ್ರೋಫೈಟ್ ಬಂದು ಕೊಳೆತ ವಸ್ತುಗಳ ಮೇಲೆ ಬೆಳೀತಕ್ಕಂಥದ್ದು, ವೆರಿ ಇಂಪಾರ್ಟೆಂಟು ಸ್ಯಾಫ್ರೋಫೈಟ್ಸ್ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದು ಮೀಸೋಫೈಟ್ ಅಂತ ಹೇಳಿದರೆ ಇದು ಭೂಮಿಯ ಮೇಲಿನ ಸಸ್ಯಗಳಾಗಿದ್ದು ಒಣ ಹಾಗೂ ತೇವಾಂಶ ಇರುವ ಎರಡೂ ಪ್ರದೇಶದಲ್ಲೂ ಸಹ ಬೆಳೀತಕ್ಕಂಥದ್ದಾಗಿರುತ್ತೆ. ಸೊ ಇದಿಷ್ಟು ಬಂದು ಸಸ್ಯಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ಐಸ್ ಆಸ್ ಡ್ಯಾಶ್ ಡೆನ್ಸಿಟಿ ದ್ಯಾನ್ ವಾಟರ್ ಅಂತ ಕೊಟ್ಟಿದ್ರೆ, ಐಸು ನೀರಿಗಿಂತ ಯಾವ ಸಾಂದ್ರತೆಯನ್ನು ಹೊಂದಿದೆ, ಹೆಚ್ಚಿನ, ಸಮಾನ, ಕಡಿಮೆ, ಬಿ ಆ್ಯಂಡ್ ಸಿ ಎರಡು ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಹೇಳ್ದಾಗೆ ಐಸ್ ಅಂತಕ್ಕಂಥದ್ದು ಏನಿದೆಯೋ ಐಸ್ ಬಂದು ವಾಟರ್ ಮೇಲೆ ತೇಲ್ತಕ್ಕಂಥದ್ದು, ಹೌದಲ್ವಾ. ಸೊ ವಾಟರ್ ಮೇಲೆ ಐಸು ತೇಲುತ್ತೆ. ಸೊ ಐಸು ತೇಲುತ್ತೆ ಅಂತ ಹೇಳಿದ್ರೆ ಇದರ ಸಾಂದ್ರತೆ ಕಡಿಮೆ ಇರುತ್ತೆ. ಐಸ್ ತೇಲುತ್ತೆ ಅಂದರೆ ವಾಟರ್ನ ಸಾಂದ್ರತೆ ಜಾಸ್ತಿ ಇರುತ್ತೆ, ಐಸ್ನ ಸಾಂದ್ರತೆ ಕಡಿಮೆ ಇರುತ್ತೆ. ಹಾಗಾಗಿ ಐಸ್ ನೀರಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತೆ. ಆಪ್ಷನ್ ಸಿ, ಲೋವರ್ ಡೆನ್ಸಿಟಿಯನ್ನು ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.